ನಮಸ್ತೆ ಕುರು ನಮಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಿಗೆ ಸಚ್ಚಿತ್ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ರಾಮನವಮಿ ಪ್ರಯುಕ್ತ ನಾವು ಒಂದು 4 ದಿವಸ ರಾಮಾಯಣವನ್ನು ನೋಡಿದ್ವಿ. ಅದರಲ್ಲೂ ಮುಖ್ಯವಾಗಿ ಅಯೋಧ್ಯಕಾಂಡ. ಅದು 4 ದಿವಸ ಸಮಯ ಸಾಲದಲ್ಲ. ಅಯೋಧ್ಯಕಾಂಡಕ್ಕಾಗಲಿ ಯಾವುದೇ ಕಾಂಡಕ್ಕಾಗಲಿ 4 ದಿವಸ ಸಾಲದು. ಹಾಗಾಗಿ ನಮ್ಮದು ಒಂದು ಕಾಲು ಭಾಗನೂ ಆಗಿಲ್ಲ. ಅದರಿಂದ ಕೊನೆಗೆ ನಾವು ತೀರ್ಮಾನ ಏನು ಮಾಡಿದ್ವಿ, ಆಮೇಲೆ ಮತ್ತೆ ನಾವು ಶನಿವಾರ ಹೆಂಗೂ ಉಪನ್ಯಾಸ ಮಾಡಲೇಬೇಕಲ್ಲ. ಸೊ ಅದಕ್ಕೆ ಇದು ಮುಗಿಯೋವರೆಗೂ, ಅಯೋಧ್ಯಕಾಂಡ ಮುಗಿಯೋವರೆಗೂ ಶನಿವಾರದೊತ್ತು ಈ ಉಪನ್ಯಾಸವನ್ನೇ ಮುಂದುವರಿಸೋದು ಅಂತ ನಿಶ್ಚಯ ಮಾಡಿ ಕೆಲವರು ಕೂಡ ಬಂದು ಕೇಳಿಕೊಂಡ್ರು. ಸಂಜೆ ಮುಗಿಸಿ ಕಂಪ್ಲೀಟ್ ಮಾಡಿ ಅಂತ, ಅರ್ಥಕ್ಕೆ ನಿಲ್ಲಿಸಬೇಡಿ. ಹಾಗಾಗಿ ಇದು ಅಯೋಧ್ಯಕಾಂಡ ಮುಗಿಯೋವರೆಗೂ ಶನಿವಾರದೊತ್ತು ಇದರ ಉಪನ್ಯಾಸವನ್ನೇ ಮುಂದುವರಿಸೋಣ. ಮಾಲಿಕೆ ನಾವು ಆಗಲೇ ನೋಡಿದಂತೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಪ್ರಸಂಗದಿಂದ ಪ್ರಾರಂಭ ಮಾಡಿದ್ದು ನಾವು ಉಪನ್ಯಾಸವನ್ನು. ಅಯೋಧ್ಯಕಾಂಡ ಶುರುವಾಗದೆ ಅಲ್ಲಿಂದ. ಆಮೇಲೆ ಕೈಕೇಯಿ ವರ ಕೇಳಿ ದಶರಥನಲ್ಲಿ, 2 ವರ ಕೇಳಿ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ 14 ವರ್ಷ ಅಂತೆಲ್ಲ ನಿರ್ಧಾರ ಆಗಿ ನೋವಿನಲ್ಲಿ ಸಿಲುಕಿ ದಶರಥ ಕೊನೆಗೆ ರಾಮನನ್ನು ಕರೆಸಿ, ಅವನಿಗೆ ಹಿಂದೆ ತಾನೇ ಕರೆಸಿ ಹೇಳಿದ್ದಲ್ವ ಪಟ್ಟಾಭಿಷೇಕ ಅಂತ. ಈಗ ಮತ್ತೆ ಕರೆಸಿ ರಾಮನಿಗೆ ನೀನು ವನವಾಸ ಅದೇನೆಲ್ಲ ಹೇಳಿದ ಕೈಕೇಯಿ ತಾನು. ರಾಮ ಎಲ್ಲೂ ಏನು ದಶರಥ ಎಲ್ಲೂ ಮಾತಾಡೋದೇ ಇಲ್ಲ, ಎಲ್ಲ ಹೇಳಿದ್ದು ಕೈಕೇಯಿ. ಸರಿ, ಅವನು ಹೊರಟು ಬಂದು ಕೌಸಲ್ಯ ಮುಂದೆ ನಿಂತು ಕೌಸಲ್ಯಗೆಲ್ಲ ಮಾತನಾಡಿ ಅವಳಿಗೆ ಹೇಳ್ತಾಳೆ, ತಾಯಿ ಮಾಕೆ ತಂದೆ ಮಾತು ಎಷ್ಟು ಮುಖ್ಯನೋ ತಾಯಿಯ ಮಾತು ಕೂಡ ಅಷ್ಟೇ ಮುಖ್ಯ. ತಂದು ಹೋಗೋಂಗಿಲ್ಲ ಅಂಥೇಳಿ, ನಾನು ನಿನ್ನ ಜೊತೆ ಕಾಡಿಗೆ ಬರ್ತೀನಿ ಅಂಥೇಳಿ, ನೀನು ನನ್ನ ಜೊತೆ ಬರೋಕ್ಕಾಗೋದಿಲ್ಲ, ಪತಿಯನ್ನು ಅನುಸರಿಸ್ಬೇಕು, ಪತ್ನಿ ನನಗೆ ತಾಯಿ ಆದರೂ ಸರಿ ಅಂತ ಎಲ್ಲ ಮಾತನ್ನು ಹೇಳಿ, ಆಮೇಲೆ ಕಡೆದಾಗಿ ಲಕ್ಷ್ಮಣ ಜೊತೆಗೆ ಮಾತುಕತೆ ಆಗಿ ಲಕ್ಷ್ಮಣ ಹೇಳಿದ್ದಲ್ಲ, ತಂದೆ ತಾಯಿಯನ್ನೇ ಕೊಂದು ಬಿಡುತ್ತೇನೆ ಅನ್ನೋವರೆಗೂ ಹೋಗ್ಬಿಡ್ತಾನೆ ಲಕ್ಷ್ಮಣ ಅಲ್ವಾ. ಇಲ್ಲ ಅಂದರೆ ಸೆರೆಮನೆಗಾದರೂ ಹಾಕ್ತೇನೆ ನಾನು. ಆಮೇಲೆ ರಾಮನಿಗೆ ಕ್ಷಾತ್ರ ತೇಜಸ್ಸು, ಎಲ್ಲಿ ಕ್ಷಾತ್ರ ತೇಜಸ್ಸು ಇರಬೇಕು, ಎಲ್ಲಿ ಧರ್ಮ ಇರಬೇಕು ಅನ್ನೋದನ್ನು ಅವನಿಗೆ ವರ್ಣಿಸಿ ಸಮಾಧಾನ ಮಾಡಿ, ಕಡೆದಾಗಿ ಕೌಸಲ್ಯಗೂ ಸಮಾಧಾನವನ್ನು ಇಟ್ಟು ಶ್ರೀರಾಮಚಂದ್ರ ಆಮೇಲೆ ಈಗ ಸೀತೆ ಹತ್ರ ಹೋಗಬೇಕಿತ್ತು ಅವನು. ಸೀತೆಯನ್ಗೆ ವಿಚಾರ ತಿಳಿಸಿ ಅವಳಿಗೆ ಸಮ್ಮತಿಯನ್ನು, ಅವಳ ಸಮ್ಮತಿಯನ್ನು ತಗೋಬೇಕಲ್ಲ, ಆ ಸಮ್ಮತಿಯನ್ನು ಪಡೆದು ಕಾಡಿಗೆ ಹೋಗೋ ಪ್ರಸಂಗ ಇನ್ನು. ಸೊ ಅಲ್ಲಿಗೆ ನಾವು ಬಂದು ನಿಂತಿದ್ವಿ. ಸೀತೆಯನ್ನು ಕಾಣಬೇಕು ಶ್ರೀರಾಮಚಂದ್ರ, ಅಲ್ಲಿಗೆ ನಮ್ಮ ವಿಚಾರ ನಿಂತಿತ್ತು. ಇಲ್ಲಿ ನೋಡಿ, ಇನ್ನೊಂದೇನು ಅಂಶ ಗಮನಿಸಬೇಕಾದದ್ದು ಅಂದರೆ, ಕೈಕೇಯಿಗೆ ನಾವು ಕಳೆದ ಬಾರಿ ನೋಡಿದ್ವಿ, ಯಾವಾಗ ಮಂಥರೆ ಬಂದು ಈ ಸುದ್ದಿಯನ್ನು ಹೇಳ್ತಾಳೋ ಅವಾಗ ಕೈಕೇಯಿ ಮೊದಲೇ ಏನು ಹೇಳ್ತಾರೆ, ಎಂಥ ಅದ್ಭುತವಾದ ಒಂದು ಸಂದೇಶವನ್ನು ತಂದೆ ಅಂಥೇಳಿ ಅವಳಿಗೆ ಅದ್ಭುತವಾದ ಒಂದು ಹಾರವನ್ನು ಇನಾಮ್ ಆಗಿ ಕೊಡ್ತಾಳವಳು ಉಡುಗೊರೆಯಾಗಿ. ಇದಕ್ಕಿಂತ ಸುದ್ದಿ ಎಂಥದ್ದಿರ್ತದೆ? ರಾಮನ ಪಟ್ಟಾಭಿಷೇಕ, ಅದು ಭರತ ಆದರೂ ಒಂದೇ, ರಾಮನಾದರೂ ಒಂದೇ. ರಾಮ ಕೌಸಲ್ಯನ ಪುತ್ರನಾದರೂ ಕೂಡ ನನ್ನನ್ನು ಹೆಚ್ಚು ಪ್ರೀತಿಸ್ತಾನೆ ಅಂತ ಇಷ್ಟೆಲ್ಲ ಹೇಳಿ ಅವಳು ಎಷ್ಟೇ ಹೇಳಿದ್ರು ಒಪ್ಕೊಳ್ಳದೆ ಶುರುನಲ್ಲಾಯಿತು. ಕೊನೆಗೆ ಅವಳು ಪೂರ್ತಿ ತದ್ವಿರುದ್ಧವಾಗಿ ಮಾಡಿ ಕೊನೆಗೆ ಅವನ ಕಾಡಿಗೆ ಹೋಗಲೇಬೇಕು, ಇವತ್ತೇ ಹೋಗೋದು ನಾನು ನೋಡಬೇಕು. ಆಮೇಲೆ ರಾಮನಿಗೆ ಹೇಳ್ತಾನೆ, ನಿನ್ನ ತಂದೆ ಉತ್ಸುಕನಾಗಿದ್ದಾನೆ, ಇವತ್ತೇ ನೀನು ಕಾಡಿಗೆ ಹೋಗೋದು ನೋಡ್ಬೇಕಂತೆ, ಬೇಗ ಹೋಗು ಅಂತ. ಅವನು ಹೇಳ್ತಾನೆ, ನಾನು ಋಷಿ ಥರ ಜೀವನ ಅನಿಸೋನು, ಈ ತುಚ್ಛವಾದ ರಾಜ್ಯಕ್ಕಾಗಿ ನನ್ನ ಜೀವನ ನಾನು ಕೊಡೋದಿಲ್ಲ ಅಂಥೇಳಿ ಹೊರಡ್ತಾನೆ. ಅದನ್ನೇ ಈಗ ನೋಡಿ ಪ್ಯಾರಲಲ್ ಆಗಿ ರಾಮಚಂದ್ರನ ಹೇಗೆ ರಾಮ ಈ ಕೇವಲ ದಶರಥನ ಮನಸ್ಸಿಗೆ ತೊಂದರೆಯಾಗದಂತೆ ನಡೆದುಕೊಳ್ಬೇಕು, ಕೌಸಲ್ಯಗೆ ತೊಂದರೆ ಆಗದೆ ನಡ್ಕೋಬೇಕು, ಸೀತೆಗೆ ಮನಸ್ಸು ನೋಯಿಸಾಗಿ ನೋಡ್ಕೋಬೇಕು.
ಲಕ್ಷ್ಮಣನಿಗೆ ಮನಸ್ಸು ನೋಯಿಸಿದಾಗ ನೋಡ್ಕೋಬೇಕು. ಆಮೇಲೆ ಪ್ರಜೆಗಳೆಲ್ಲ ಇದ್ದಾರಲ್ಲ, ಇನ್ನು ಮುಂದೆ ಇದೆ ನೆಕ್ಸ್ಟ್ ಚಾಪ್ಟರ್, ಪ್ರಜೆಗಳಿಗೂ ತೊಂದರೆ ಆಗದಂಗೆ ನೋಡ್ಕೋಬೇಕು. ಎಲ್ಲೂ ಅವ್ರಿಗೆ ತೊಂದರೆ ಆಗಬಾರ್ದು, ಧರ್ಮನೂ ಬಿಡಬಾರ್ದು. ಈಗ ತೊಂದರೆ ಆಗದೆ ಇದ್ದು ಅಡ್ಜಸ್ಟ್ಮೆಂಟಲ್ಲಿ ಎಷ್ಟೋ ಕಡೆ ತೊಂದರೆ ಆಗದೆ ಬೇರೆ ನೋಡ್ಕೊಳ್ತೀವಲ್ವಾ ಸಮಾಜದಲ್ಲಿ. ಆದರೆ ಇಲ್ಲಿ ಕೇವಲ ಮನಸ್ಸಿಗೆ ನೋಯೋದು, ತೊಂದರೆ ಆಗೋದು ವಿಚಾರ ಮಾತ್ರ ಅಲ್ಲ, ಧರ್ಮವನ್ನು ಕೂಡ ಬಿಡೋದಿಲ್ಲ. ಅದಕ್ಕೆ ಹೇಳ್ತಾನಲ್ಲ ಶ್ರೀರಾಮಚಂದ್ರ, ತಂದೆ ತಾಯಿ ಮತ್ತು ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ಯಾರೋ ಒಬ್ರು ಕೇಳಿದ್ರು, ಸ್ವಾಮೀಜಿ ಜಾತಿ ಬ್ರಾಹ್ಮಣ ಅಂತ. ಇಲ್ಲೆಲ್ಲ ಬ್ರಾಹ್ಮಣ ಅಂತಂದರೆ ಗುರು ಅಂತ ತಿಳ್ಕೊಳ್ಳಿ. ಈಗ ಜಾತಿ ಪಾತಿ ಎಲ್ಲ ಕನ್ಫ್ಯೂಷನ್ ನಮಗೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಅಂತ ಇದೆಲ್ಲ ಜಗಳ, ನಮ್ಮ ಕನ್ಫ್ಯೂಷನ್. ಯಾವಾಗ ಇಲ್ಲಿ ರಾಮಾಯಣದ ಮಹಾಭಾರತಗಳ ಬ್ರಾಹ್ಮಣ ಅಂತಂದರೆ ಗುರು, ಶಿಕ್ಷಾ ಗುರು, ದೀಕ್ಷಾ ಗುರು, ಇಂಥ ಗುರುಗಳಿಗೆ ಬ್ರಾಹ್ಮಣ ಅಂತ ಕರೆಯುವಂತೆ. ಯಾಕಂದರೆ ವೇದ ಪಾಠ ಕಲಿಸ್ತಾನೆ, ಗುರುಕುಲದಲ್ಲಿ ನಮಗೆ ಶಿಕ್ಷಣವನ್ನು ಕೊಡ್ತಾನೆ, ಅವರೆಲ್ಲ ಬ್ರಾಹ್ಮಣ ಅಂದರೆ ಗುರು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಈಗಿನ ಜಾತಿ ಬ್ರಾಹ್ಮಣ ತಂದು ಅಲ್ಲಿ ಹಾಕಬೇಡಿ, ನಮ್ಮ ಕನ್ಫ್ಯೂಷನ್ನೆಲ್ಲ ರಾಮಾಯಣಕ್ಕೆ ತುರುಕಬೇಡಿ. ಅದರಿಂದ ಇಲ್ಲಿ ಅವನು ಶ್ರೀರಾಮಚಂದ್ರ ಹೇಳ್ತಾನಲ್ಲ, ಬ್ರಾಹ್ಮಣ ಅಂತಂದರೆ ಗುರು ಮತ್ತು ತಂದೆ ಮತ್ತು ತಾಯಿಗೆ ಮಾತು ಕೊಟ್ಟರೆ ನಾವು ಹಿಂದೆ ತಗೊಳ್ಳೋ ಹಾಗೆ ಇಲ್ಲ. ಇಷ್ಟೆಲ್ಲ ಕೇಳಿ ಕೊನೆಗೆ ಕೌಸಲ್ಯ ಯಾವ ತಾಯಿ ತಾನೇ ಕಾಡಿಗೆ ಕಳಿಸ್ತಾಳೆ ಅಂತ ಹೇಳಿದ್ರೂ ಕೂಡ ಅವಳ ಮನಸ್ಸನ್ನು ಒಲಿಸಿ ಕಡೆಯದಾಗಿ ಅವಳು ರಕ್ಷಾಬಂಧನವನ್ನು ಕಟ್ತಾಳೆ ಅಲ್ವಾ. ಶ್ರೀರಾಮಚಂದ್ರಗೆ ರಕ್ಷಾಬಂಧನವನ್ನು ಕೊಟ್ಟು ನಿನ್ಗೆ ಆಶೀರ್ವಾದ ಮಾಡಿದ್ದೇನೆ. ಇಲ್ಲಿ ಎಲ್ಲೂ ಕೂಡ ಕೈ ನೋಡಿ ಆಳ ಇಲ್ದಿದ್ರೆ ನಾವು ಸೋಲ್ತೇವೆ ಜೀವನದಲ್ಲಿ. ನಮ್ಮ ನಿರ್ಧಾರದಲ್ಲಿ, ಸಂಕಲ್ಪದಲ್ಲಿ ನಮಗೆ ದೃಢತೆ ಇಲ್ಲದಿದ್ದರೆ ಕೆಲವು ಹಂತಗಳಾದ್ಮೇಲೆ ಬಿದ್ದು ಹೋಗ್ತೇವೆ. ಕೈಯಿಂದ ನಮ್ಮಂತೋಳು ನಮ್ಮದು ಕೈಯೆಲ್ಲ ಒಂದೇ ಡಿಗ್ರಿ, ನಾವೆಲ್ಲ ಒಟ್ಟಿಗೆ ಒಂದೇ ಕಾಲೇಜಿಗೆ ಹೋಗಿ ಡಿಗ್ರಿ ತೊಗೊಂಡವ್ರು ನಾವು. ಕೈಯೆಲ್ಲ ಸ್ವಲ್ಪ ನಾವೇಳ್ತೀವಿ, ಸ್ವಲ್ಪ ಕಷ್ಟ ಬಂದಾಗ ಸ್ವಲ್ಪ ಮ್ಯಾನೇಜ್ ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂದರೆ ಕೈ ಬಿಟ್ಬಿಡ್ತೀವಿ. ಈ ಜಪ ಮಾಡ್ತೀವಿ, ಎಷ್ಟು ಮಾಡೋ ಗುರುಗಳನ್ನ ಫಸ್ಟೇ ಕೇಳ್ಕೊಳ್ಳೋದು, 108 ಮಾಡಿದ್ರೆ ಸಾಕಾ ಅಂತ. ಮಂತ್ರ ದೀಕ್ಷೆ ಆದಮೇಲೆ 108 ಸಾಕಾ ಅಂತ. ಗುರುಗಳು ಯಾಕೆ ಸಾಕಪ್ಪ ಹೋಗಿ 108 ಆದರೂ ಮಾಡು ಅಲ್ಲ. ನಾವು ಒಂದು 10,000 ಮಾಡ್ತೀವಿ, 20,000 ಮಾಡ್ತೀವಿ, ನಾವು ಸಂಕಲ್ಪ ಶುರುನಲ್ಲಿ ಏನು ಮಾಡಲ್ಲ. ದೀಕ್ಷೆ ತಗೋಬೇಕಾದ್ರೆ ಏನು ಉತ್ಸಾಹ ಇರುತ್ತೋ, ಪ್ರತಿ ದಿವಸ ಪೂಜೆ ಅನ್ನೋದು ಅಷ್ಟು ಉತ್ಸಾಹ ಇರೋದಿಲ್ಲ. ಅದರಿಂದ ನಮ್ಮದು ಕೈ ಇರೋದು ಇದೇ ಕ್ಯಾಟಗರಿಗೆ ಸೇರ್ಕೊಂಡ್ಬಿಡ್ತೇವೆ ನಾವು. ಶುರುನಲ್ಲಿ ಒಂದಷ್ಟು ಮಾಡ್ತೇವೆ, ಹೋಗ್ತಾ 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 ಅದು ನಿಧಾನವಾಗಿ ಮೆಲ್ಲಿಗೆ ಹಾದಿ ತಪ್ಪುತ್ತೆ. ಅದೇ ರಾಮ ಅದಕ್ಕೆ ಅವ್ನು ಹೇಳಿದ್ರು, ರಾಮನು ಕೂಡ ಕೌಸಲ್ಯ ಹತ್ರ ಮಾತಾಡೋದಕ್ಕೆ ಆ ವಿಚಾರ ಬರ್ತದೆ. ಅವನು ರಾಮನ ಆ ನಿರ್ಧಾರ ಕಂಡು ಕೌಸಲ್ಯ ಒಪ್ಪೋದು. ರಾಮನ ನಿರ್ಧಾರ ಹೇಗೆ ಅಂತಂದರೆ, ಈಗ ಆನೆ ನೀರನ್ನು ಹರಿಸಿ ಹೋಗ್ತದೆ, ಪ್ರತಿ ದಿವಸ ಒಂದು ಹೊತ್ತು ಆದರೂ ನೀರಿಗೆ ಹೋಗಲೇಬೇಕದು. ನೀರಿಗೆ ಹೋಗದೆ ಇರ್ಲಿಕ್ಕೆ ಆಗೋದೇ ಇಲ್ಲ ಆನೆಗೆ. ಅಂದ ಹೇಳ್ತಾರೆ, ಎಷ್ಟೇ ಜನ ಅಡ್ಡ ಬಂದು ಏನೇ ಈಗ ಇದರಲ್ಲಿ ಯಾವುದಾದ್ರೂ ಒಂದು ಶಾರ್ಪ್ ಆಬ್ಜೆಕ್ಟಲ್ಲಿ ಅದಕ್ಕೆ ತಿವಿದು ಏನು ಮಾಡಿದ್ರು ಕೂಡ, ಅಥವಾ ಬೆಂಕಿ ಹಾಕಿದ್ರು ಕೂಡ ಅದು ಎಲ್ಲವನ್ನೂ ದಾಟಿ ಹೇಗಾದ್ರೂ ಮಾಡಿ ನೀರಿಗೆ ಬಂದೇ ಬರ್ತದೆ. ಅದು ನಾನೆಯ ಸ್ವಭಾವ. ಇಟ್ ವಿಲ್ ಸೀಕ್ ವಾಟರ್ ಇನ್ ಎಷ್ಟೇ ಪ್ರಾಬ್ಲಮ್ ಬಂದು. ಅದಕ್ಕೆ ಹೇಳ್ತಾರೆ, ನಿನ್ನ ನಿರ್ಧಾರ ಹಾಗೆ ಆನೆ ನಡೆ ಇದ್ದಂಗೆ. ಎಷ್ಟೆಲ್ಲ ಯಾರೇನೇ ಹೇಳಿದ್ರು ಮನೆಗೂ ಕೂಡ ಅವನೇನು ಮಾಡ್ತಾನೆ, ತಾಯಿನ ಒಪ್ಪಿಸ್ತಾನೆ, ಸೀತೆನ ಒಪ್ಪಿಸ್ತಾನೆ, ಲಕ್ಷ್ಮಣನ ಒಪ್ಪಿಸ್ತಾನೆ, ದಶರಥನ ಒಪ್ಪಿಸ್ತಾನೆ. ಕೈಕಿನ ಒಪ್ಪಿಸೋದೇನು ಇಲ್ವಲ್ಲ, ಅವಳು ಮಾತಾನೆ ಎಲ್ಲ ನಡಿಬೇಕು, ಎಲ್ಲರೂ ಒಪ್ಪಿಸ್ತಾನೆ. ಅಂದರೆ ಆನೆ ಥರ ನಡಿಗೆ ಅದು. ವಾಲ್ಮೀಕಿಗಳು ಹೇಳ್ತಾರೆ, ರಾಮಾಯಣ ಅಂತ ನಡಿಗೆ ಅಂತಂದರೆ ಆನೆಯ ನಡಿಗೆ, ಏನಾದರೂ ಬಿಡೋದಿಲ್ಲ, ನೀರಿಗೆ ಹೋಗುತ್ತೆ. ಹಾಗೆ ನೀನು ಧರ್ಮ ಬಿಡೋದಿಲ್ಲ. ಆದ್ದರಿಂದ ನಿನ್ನ ಮಾತು ನಾನು ಸೋತಿದ್ದೇನೆ, ಹಾಗಾಗಿ ಒಪ್ಪಿದ್ದೇನೆ ಅಂತೇಳಿ ಅವಳು ಒಪ್ಕೊಡೋದು. ಸರಿ, ಈಗೆಲ್ಲ ಒಪ್ಪಿಸಿ ಬಂದ ಮೇಲೆ ಈಗ ಸೀತೆ ಹತ್ರ ಹೋಗಬೇಕು. ಕೌಸಲ್ಯ ಹೇಳಿ ನಮಸ್ಕಾರ ಮಾಡಿ ಬಂದ, ರಕ್ಷಾಬಂಧನ ಕಟ್ಟಿದ್ದು. ಹೇಗೆ ತನ್ನ ಅರಮನೆಗೆ ಹೊರಟ. ಈಗ ಅವನಲ್ಲಿ ಸೀತೆ ಜೊತೆ ಇರೋದಂತ ಅವನ ಅರಮನೆಗೆ ಬಂದ. ಅರಮನೆಗೆ ಇಷ್ಟೆಲ್ಲ ನಡೆದದ್ದು ಸೀತೆಗೆ ಇನ್ನೂ ಏನು ಸೂಚನೆ, ಕೌಸಲ್ಯಗೆ ಗೊತ್ತಿರಲಿಲ್ಲ. ಸೀತೆ ಪಾಪ ಯಾರು ಗೊತ್ತಿರೋದು, ಲಕ್ಷ್ಮಣನ ಇವನ ಜೊತೆಗೆ ಇದ್ದ. ಹಾಗಾಗಿ ಈಗ ಸೀತೆ ಅರಮನೆಗೆ, ತನ್ನ ಅರಮನೆಗೆ ಶ್ರೀರಾಮಚಂದ್ರ ಬಂದ. ಅವಳು ಹಿಂದಿನ ದಿವಸ ರಾತ್ರಿಯಿಂದ ಬಹಳ ಉತ್ಸಾಹ. ಕೌಸಲ್ಯ ಹೇಗೆ ಪೂಜಾ ವ್ರತಾದಿಗಳಿದ್ಲು, ಇವಳು ತನ್ನ ದೇವತಾ ಅರ್ಚನೆಯಲ್ಲಿ ಬಹಳ ಉಲ್ಲಾಸದಲ್ಲಿ ಇದ್ದಾಳೆ. ತನ್ನ ಪತಿಗೆ ಇವತ್ತು ಪುಷ್ಯ ನಕ್ಷತ್ರದಲ್ಲಿ ಇವತ್ತು ಪಟ್ಟಾಭಿಷೇಕ ಅಂತ ಅಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ರಾಮ ಪ್ರವೇಶ ಮಾಡಬೇಕು ಅರಮನೆಯನ್ನು. ಅರಮನೆ ಪ್ರವೇಶ ಮಾಡಬೇಕಾದ್ರೆ ಪೂರ್ಣವಾಗಿ ಅಲಂಕೃತವಾಗಿ ತನ್ನ ಭವನ ತಾನೇ ಇವತ್ತು. ಈಗ ಅವನೇ ರಾಜ ಆಗ್ಬೇಕಲ್ಲ. ಇದೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ, ಯಾರ ಜೀವನದಲ್ಲಿ ಟೆಂಪ್ಟೇಷನ್ ಇಲ್ಲ, ಪ್ರತಿಯೊಬ್ಬರು ಈ ವಿದ್ಯಾರ್ಥಿಗಳಿಗೆ ಒಂದು
ಇನ್ಸ್ಟಾಗ್ರಾಮೇ ಒಂದು ಟೆಂಪ್ಟೇಷನ್ ಅವ್ರಿಗೆ. ಈಗಿನವ್ರಿಗಂತೂ ಟೆಂಪ್ಟೇಷನ್ ನಾವೆಲ್ಲ ಓದೋದಕ್ಕಿಂತ ಈಗಿನವ್ರು ಭಾಳ ಕಷ್ಟ ಅಂತಂದರೆ ಮನೆ ತಂದೆ ತಾಯಿಗಳು ಸರಿಯಾಗಿ ನೋಡ್ಕೊಂಡ್ರೆ ಆಯ್ತು ಅಂತ ಇಟ್ಕೊಳ್ಳಿ. ಅವರು ಪಾಪ ಯಾಕಪ್ಪ ರಗಳೆ ಮಗನ ಸ್ವಲ್ಪ ಕೊಡಿಸ್ಬಿಡೋಣ, ಸ್ವಲ್ಪ ನೋಡ್ಬಿಡ್ಲಿ ಅತ್ಲಾಗಿ ಯಾಕೆ ಅಂತ ಕನ್ಫ್ಯೂಷನ್ ಅಂದ್ಕೊಂಡ್ಬಿಡ್ತಾರೆ. ಕಾಲೇಜ್ನಲ್ಲೂ ಕೂಡ ಮೇಷ್ಟ್ರು ಇವನು ಏನಾದ್ರು ಮಾಡ್ಕೊಂಡ್ರೆ ಯಾಕೆ ಪ್ರಾಬ್ಲಮ್, ಸುಮ್ಮನೆ ತೊಂದರೆ ಅಂತ ಅವರು ಜಾಸ್ತಿ ಹೇಳಿಕ್ಕೆ ಹೋಗೋದಿಲ್ಲ ಅಂತ ಕಾಣ್ತೀವಿ. ಅದಕ್ಕೆ ಈಗ ವಾಲ್ಮೀಕಿಗಳು ಇವನ್ಗೆ ಎಷ್ಟೇ ಪ್ರಲೋಭನೆ ಬರ್ತಾವ ಅವನು ಹೋಗಿ ಎಲ್ಲ ನೋಡ್ತಾನೆ. ಇಡೀ ಅರಣ್ಯ ಭಾಳ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಏನು ಭಾಳ ವಿಜೃಂಭಣೆಯಿಂದ ಎಲ್ಲರೂ ಸಡಗರದಿಂದ ಅವನ ಕೆಲಸಗಾರ ಆಳುಗಳೆಲ್ಲ ಇರ್ತಾರಲ್ಲ ಭಾಳ ಸಡಗರದಿಂದ ಓಡಾಡ್ತಾ ಇರ್ತಾರೆ. ಶ್ರೀರಾಮಚಂದ್ರ ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ಈಗ ಸೀತೆ ಹತ್ರ ಹೋಗ್ಬೇಕು. ಹೋಗೋ ಹೊತ್ತಿಗೆ ಅವನಿಗೆ ಒಂಥರ ನಾಚಿಕೆ ಆಗ್ಬಿಡುತ್ತೆ. ಶ್ರೀರಾಮನಿಗೆ ನಾಚಿಕೆ ಆಗ್ಬಿಡುತ್ತೆ. ಅವನೇನು ಮಾಡ್ತಾನೆ, ನಾಚಿ ತಲೆ ತಗ್ಗಿಸಿ ಒಳಗೆ ಬರ್ತಾನಂತೆ. ಅದು ಹಿಂದೆ ಏನು ಹೇಳಿದ್ರು, ಕೌಸಲ್ಯನ ಭೇಟಿ ಮಾಡ್ಬೇಕಾದ್ರೆ ವಾಲ್ಮೀಕಿಗಳು ಏನು ಹೇಳಿದ್ರು, ಇಂದ್ರಿಯ ನಿಗ್ರಹ ಮಾಡಿಕೊಂಡು ದುಃಖವನ್ನು ಒಳಗಿಟ್ಟುಕೊಂಡು ಪ್ರವೇಶ ಮಾಡಿದ ಅಂತ ಹೇಳಿ. ದುಃಖ ಆಗಿತ್ತು, ಅದೇ ದುಃಖವನ್ನು ಒಳಗಿಟ್ಕೊಂಡ, ತನ್ನ ಇಂದ್ರಿಯ ತನ್ನ ಹತೋಟಿಯಲ್ಲಿತ್ತು, ನಿಗ್ರಹ ಮಾಡಿಕೊಂಡು ದುಃಖವನ್ನು ಒಳಗಿಟ್ಕೊಂಡು ಕೌಸಲ್ಯನ ನೋಡಿಕ್ ಹೋದ. ಆದರೆ ಸೀತೆ ಹತ್ರ ಬರಬೇಕಾದ್ರೆ ಅವನಿಗೆ ನಾಚಿಕೆ ಆಗಿ ತಲೆ ತೆಗೆಸ್ಬಿಟ್ಟ. ಬಂದು ಸೀತೆ ಎದುರುಗಡೆ ನಿಂತ್ಕೊಳ್ತಾನೆ ಶ್ರೀರಾಮಚಂದ್ರ. ನಿಂತ ಮೇಲೆ ಸೀತೆ ರಾಮನನ್ನು ನೋಡಿ ಭಾಳ ಅವಳಿಗೆ ಗೌರವ, ಶ್ರೀರಾಮಚಂದ್ರನ ಕಂಡ್ರೆ ಭಾಳ ಗೌರವ. ಎದ್ದು ನಿಲ್ತಾನೆ. ಈಗ ಎಷ್ಟು ಜನ ಪತ್ನಿಯರು ಪತಿ ಬಂದಾಗ ಎದ್ದು ನಿಲ್ತಾರೆ ಗೊತ್ತಿಲ್ಲ, ನನಗೆ ಆ ನಿಯಮಗಳೇನು ಗೊತ್ತಿಲ್ಲ. ಆಮೇಲೆ ಪತಿಗಳು ರಾಮಚಂದ್ರ ಥರ ಇರಬೇಕಲ್ವಾ, ಅವಾಗ ಎದ್ದು ನಿಂತ್ಕೊಂತೀನಿ. ನೀವು ಹೇಳ್ಬೋದು, ನಿಮ್ಮಿಬ್ಬರಿಗೆ ಬಿಟ್ಟಿದ್ದು ಸಂದರ್ಭ ಕೇಳ್ತಾ ಇದ್ದೀನಿ. ಅವು ಶ್ರೀರಾಮಚಂದ್ರ ಬಂದ ತಕ್ಷಣ ಸೀತಾಮಾತೆ ಎದ್ದು ನಿಂತ್ಕೊಳ್ತಾಳೆ. ರಾಮ ಹೇಗಿದ್ದ ಅಂತ ವಾಲ್ಮೀಕಿಗಳು ಚಿಂತಾ ವ್ಯಾಕುಲಿತೇಂದ್ರಿಯಂ, ಇಲ್ಲಿ ಅವನ ಇಂದ್ರಿಯಗಳೆಲ್ಲ ಚಿಂತೆಯಿಂದ ಆವೃತವಾಗಿತ್ತಂತೆ, ಅಲ್ಲಿ ನಿಗ್ರಹವಾಗಿತ್ತು. ಸೀತೆ ಮುಂದೆ ಚಿಂತೆಯಿಂದ ಅವನ ಇಂದ್ರಿಯಗಳು ವ್ಯಾಕುಲವಾಗಿತ್ತು. ಅಂದರೆ ಅದೇನಾಗಿತ್ತು ಅಂತಂದರೆ ಬಸವಳಿತು ಅಂತ, ಅಂದರೆ ಇಟ್ ಈಸ್ ಸ್ಟ್ರೈನ್ಡ್ ಇಟ್ ಸೆಲ್ಫ್ ಡ್ಯೂ ಟು ದುಃಖ. ರಾಮಂದು ಪಾಪ ಆ ಅವಸ್ಥೆಯಲ್ಲಿ ಬಂದು ನಿಂತ್ಕೊಳ್ತಾನೆ ಸೀತೆ ಮುಂದೆ. ಆಮೇಲೆ ಇಷ್ಟೊತ್ತು ತಡೆದ ಶೋಕ, ಸೀತೆ ಮುಂದೆ ಶೋಕ ತಡೀಲಿಕ್ಕೆ ಆಗಲಿಲ್ಲ ರಾಮನಿಗೆ. ಶೋಕ ಅವನ ಒಳಗಡೆಯಿಂದ ತಡೆಯಲಾಗಲಿಲ್ಲ, ಹೊರಗಡೆ ಪ್ರಕಟ ಆಯ್ತಂತೆ. ಯಾವ ರೀತಿ ಪ್ರಕಟ ಆಯಿತು ಅಂತಂದರೆ ಮುಖ ಪೂರ್ತಿ ಸಣ್ಣದಾಗ್ಬಿಟ್ಟಿದೆ. ರಾಮ ಸೀತೆ ಹತ್ರ ಮಾತಾಡಲಿಕ್ಕೆ ಚಿಂತೆ ಬಂದು ಬೆವರ್ತಾ ಇಲ್ಲ. ಈಗೆಲ್ಲ ಕೈಗೆ ಎಕ್ಸಾಮಿನೇಷನ್ ಬರಿಬೇಕಾದ್ರೆ ಮಕ್ಕಳಿಗೆ ಕೈಯೆಲ್ಲ ಬೆವರುತ್ತೆ, ಟೆನ್ಷನ್ ಜಾಸ್ತಿಯಾಗಿ ಸರಿಯಾಗಿ ಓದಲಿಲ್ಲದೆ ಇದ್ದರೆ ಎಕ್ಸಾಮಿನೇಷನ್ ಬರೀಬೇಕಾದ್ರೆ ಬೆವರುತ್ತೆ. ಫ್ಯಾನು ಎ ಸಿ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಮೈಯೆಲ್ಲ ಒದ್ದೆ ಆಗುತ್ತೆ ಎಲ್ಲ. ಯಾಕೆ ಹೆದರುತ್ತೆ, ಯಾರು ಹೆದರ್ತಾರೋ ಅವ್ರು ಬೆವರ್ತಾರೆ, ಸಹಜವಾದದ್ದು. ಅದಕ್ಕೆ ಇವನು ಏನು ಮಾಡ್ತಾರೆ, ರಾಮ ಸೀತೆ ಹತ್ರ ಮಾತಾಡಿ ಇದೆಲ್ಲ ಲಕ್ಷಣ ನೋಡಿ ವಾಲ್ಮೀಕಿಗಳಿಗೆ ವರ್ಣನೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಹೇಳ್ಬಿಡಿ. ಅದಕ್ಕೆ ಈ ಉಪಮೆಗಳು ಕೊಡೋದು. ಅದಕ್ಕೆ ನಾವು ಭಾವಿಸ್ಬೇಕು ಯಾಕೆ ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಮಾಡಿದ್ದಾರೆ. ಸಾಧಾರಣವಾಗಿ ಏನಾಗುತ್ತೆ ಹೇಳಿ, ಮಹಾತ್ಮ ಈಗ ಕೃಷ್ಣನ ಅವತಾರ ಆಗಿರ್ಬೋದು, ರಾಮನ ಅವತಾರ ಆಗಿರ್ಬೋದು, ರಾಮಕೃಷ್ಣ ಅವತಾರ ಆಗಿರ್ಬೋದು, ನಾವೇನು ಅನ್ಕೊಂಡ್ಬಿಡ್ತೀವಿ ಇದೆಲ್ಲ ಅವ್ರಿಗೆ ಆಗುತ್ತಪ್ಪ, ನಮಗೆಲ್ಲ ಆಗಲ್ಲ. ಅಲ್ಲ, ಸಾಧಾರಣವಾಗಿ ಆದರ್ಶ ಅನ್ನೋದು ನಮ್ಮ ಕೈಗೆ ಎಟ್ಟೆತ್ತದ್ದು ಅಂತ ಹೇಳಿ ನಾವು ಕೈ ಬಿಡ್ತೇವೆ. ಆದರೆ ಇವನು ನೋಡೋದಕ್ಕೆ ಏನು ಹೇಳ್ತಾ ಇದ್ದಾನೆ, ಎಲ್ಲ ಮಾನವ ಸಹಜವಾದ ಲಕ್ಷಣಗಳೇ ತರೋದ್ರಿಂದ ನಾವೇನು ಅರ್ಥ ಮಾಡ್ಕೋಬೇಕು, ನಮಗೂ ಒಂದು ಸಾಮ್ಯತೆಯನ್ನು ತರ್ತಾರೆ. ನಾನು ರಾಮನ ಜೀವನಕ್ಕೂ ಸಾಮ್ಯತೆ ತಂದು ಅಲ್ಲಿಂದ ಹೋಗಬೇಕು ಹಾದಿಯನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಇದೇ ರಾಮಾಯಣ ಮಾಡುವಂಥದ್ದು. ಅದಕ್ಕೆ ಇಲ್ಲೇನಂತ, ರಾಮ ಮುಖ ಕುಂದಿತವಾಗಿ ದೇಹದಲ್ಲಿ ಬೆವರು ಬರ್ತದೆ. ಇದನ್ನ ಸೀತೆ ಗಮನಿಸ್ತಾಳೆ. ಅವಳು ಕೇಳ್ತಾಳೆ, ರಾಮಚಂದ್ರ ನಿನ್ನ ಮುಖ ಒಳ್ಳೆ ಚಂದ್ರನ ಥರ, ಪೂರ್ಣಚಂದ್ರ, ಸಾಧಾರಣ ಚಂದ್ರ, ಪೂರ್ಣಚಂದ್ರ ಅಂತಂದ್ರೆ ಬೆಳಗುವಂಥದ್ದು, ಕಾಂತಿ ತೇಜಸ್ಸು ಕುಂದೆ ಅಂತಂದ ನಿನ್ನ ಮುಖ. ಯಾವಾಗಲೂ ನಿನ್ನ ಜೊತೆ 100 ಆಳುಕಾಳುಗಳು ಪುಷ್ಯ ನಕ್ಷತ್ರದಲ್ಲಿ ನಿನಗೆ ಯುವರಾಜ ಪಟ್ಟಾಭಿಷೇಕ ಆಗಬೇಕಿತ್ತು, ಮಂಗಳ ಧ್ವನಿ ಕೇಳಬೇಕಾಗಿತ್ತು, ಮಂಗಳ ದ್ರವ್ಯಗಳನ್ನು ನನ್ನ ಜೊತೆ ಬರಬೇಕಾಗಿತ್ತು, ಆ ಶ್ವೇತ ಛತ್ರ ನಿನ್ನ ಹಿಂದೆ ಬರಬೇಕಾಗಿತ್ತು, ರಥಗಳು ಕಾಣಬೇಕಾಗಿತ್ತು, ಚಿನ್ನದ ಸಿಂಹಾಸನ ವರ್ಣನೆ ಮಾಡ್ತಾಳೆ. ಚಿನ್ನ ಸಿಂಹಾಸನ ಕಾಣಬೇಕಾಗಿತ್ತು. ಒಂದು 10-15 ಶ್ಲೋಕದಲ್ಲಿ ಹೇಳ್ತಾಳೆ ಏನೇನು ರಾಜನಿಗೆ ಏನೇನು ಗೌರವ ಬರಬೇಕಿತ್ತು, ಒಂದೂ ಕಾಣ್ತಿಲ್ವಲ್ಲ ಯಾಕೆ? ಮತ್ತೆ ನೀನು ಯಾಕೆ ಈಗ ಕುಂಠಿತ, ಮುಖ ಕುಂಠಿತವಾಗಿದೆ, ಇಂದ್ರಿಯಗಳೆಲ್ಲ ಒಂಥರ ತನ್ನ ಕಾಂತಿಯನ್ನು ಕಳ್ಕೊಂಡಿದೆ, ಯಾಕೆ? ಆವಾಗ ಶ್ರೀರಾಮಚಂದ್ರ ನೇರವಾಗಿ ಮಾತಾಡ್ತಾನೆ. ಕಷ್ಟ
ಆದರೂ ಕೂಡ ಸೀತೆ ಮುಂದೆ ಹೇಳ್ತಾನೆ, ನೋಡು ಈಗ ಹಿಂದಿನ ವರ್ಣನೆ ಹೇಳ್ತಾನೆ. ಕೈಕೇಯಿಗೆ ನಮ್ಮ ತಂದೆ 2 ವರ ಕೊಟ್ಟಿದ್ದಂತೆ, ಈಗ ನಾನು ಆ ಕಾರಣದಿಂದ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಆದ್ದರಿಂದ ಈಗ ಅವನೇನು ಹೇಳ್ತಾನೆ, ಅವನು ನಮ್ಮ ತಂದೆ ಕೈಕೇಯಿಯ ಧರ್ಮಪಾಶಕ್ಕೆ ಸಿಕ್ಕಿ ಹಾಕ್ಕೊಂಡು ಒದ್ದಾಡ್ತಾ ಇದ್ದ, ಹಾಗಾಗಿ ನಾನು ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ, ಇದು ವರ್ಣನೆಯಲ್ಲೆಲ್ಲ ಮಾಡ್ತಾನೆ. ಆಮೇಲೆ ಇಷ್ಟು ಹೇಳಿದ್ಮೇಲೆ ಈಗೇನಾಗಿದೆ, ಈಗಿನ್ನೂ ಸೀತೆ ಕಾಡಿಗೆ ಬರುವ ನಿರ್ಧಾರ ಆಗಿಲ್ಲ ಅಲ್ವಾ, ಈಗಿನ್ನೂ ವರ್ತಮಾನವನ್ನು ಕೊಡ್ತಾ ಇದ್ದಾನೆ, ವಿಚಾರ ಹೇಳ್ತಾ ಇದ್ದಾನೆ. ಯಾವ ರೀತಿ ವಿಚಾರ ಹೇಳ್ತಾನೆ ನೋಡಿ ಇವನು ರಾಮ, ಎಷ್ಟು ಈ ಧರ್ಮಜ್ಞ ಅನ್ನೋ ಲಕ್ಷಣಗಳು ಇಲ್ಲಿ ತರ್ತಾರೆ ಶ್ರೀ ವಾಲ್ಮೀಕಿ ಮಹರ್ಷಿಗಳು. ಏನು ಸೂಚನೆ, ಒಂದು ಕೆಲಸ ಸಲಹೆ ಹೇಳ್ತಾನೆ ಸೀತೆಗೆ. ನಾನು ಕಾಡಿಗೆ ಹೋದ್ರೆ ನೀನು ಹೇಗಿರಬೇಕು, ಮೊದಲನೇ ಏನು ಹೇಳ್ತಾನೆ ಗೊತ್ತಾ ಅವನು, ವೆರಿ ಫಸ್ಟ್ ಪಾಯಿಂಟ್, ಭರತಸ್ಯ ಸಮೀಪೇತು ನಾಹಂ ಕತ್ಯ ಕದಾಚನ. ಭರತಸ್ಯ ಸಮೀಪೆ ತು ನಾಹಂ ಕತ್ಯ ಕದಾಚನ. ಯಾವತ್ತೂ ಕೂಡ ಭರತನ ಮುಂದೆ ನನ್ನನ್ನು ಹೊಗಳಬೇಡ. ನೋಡಿ ಇವನು ಹೋಗ್ತಾ ಇದ್ದಾನೆ ಕಾಡಿಗೆ, ಆದರೂ ಹೇಗೆ ಹೇಳ್ತಾ ಇದ್ದಾನೆ, ಆಮೇಲೆ ಎಲ್ಲಿವರೆಗೆ ಹೇಳ್ತಾನೆ, ಭರತನ ಮುಂದೆ ನನ್ನನ್ನು ಹೊಗಳಬೇಡ ಒಂದು, ಮತ್ತೆ ಭರತನಿಗೆ ಸೇವಕರಿರ್ತಾರೆ, ರಾಜ ಆದವನು, ಈಗ ಇವ ರಾಜ ಆದವನು ರಾಜ ಆಗ್ಬಿಡ್ತಾನೆ, ಅವರ ಸೇವಕರು ಮುಂದೆನೂ ಕೂಡ ನನ್ನ ಬಗ್ಗೆ ಗುಣಗಾನ ಮಾಡಬೇಡ. ಯಾಕೆ? ರಾಮ ಹೇಳ್ತಾನೆ, ಯಾರಲ್ಲಿ ಅಧಿಕಾರ, ಯಾರಲ್ಲಿ ತುಂಬ ಐಶ್ವರ್ಯ ಇರುತ್ತೋ ಅವರು ಇನ್ನೊಬ್ಬರ ಗುಣವನ್ನು ಕೇಳಕ್ಕೆ ಸಮಾಧಾನ ಇರಲ್ಲ. ಅದಕ್ಕೆ ಏನಾಗುತ್ತೆ, ಈಗ ನನ್ನ ಬಗ್ಗೆ ನೀನು ಮಾತಾಡಿ ರಾಮ ಹಂಗೆ ಅಂತಂದ್ರೆ ಏನಾಗುತ್ತದೆ, ಭರತನಿಗೆ ಒಳಗಡೆಯಿಂದ ನನ್ನ ಬಗ್ಗೆ ಈರ್ಷ್ಯೆ ಬಂದು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ವಿಚಾರ ಹೇಳ್ತಾನೆ ನೋಡಿ. ರಾಮ ಬಿಟ್ಟು ಹೋಗ್ತಾ ಇದ್ರು ಕೂಡ ಈ ನಮ್ಮ ಸಹಜವಾದ ಮನಸ್ಸು ನೋಡಿ, ಯಾರಾದರೂ ಜನರಲ್ ಆಗಿ ಒಂದು ಪ್ರೊಫೆಷನ್ ಇರ್ತಾರೆ, ಈಗ ಡಾಕ್ಟರ್ ಎಲ್ಲ ಒಂದು ಪ್ರೊಫೆಷನ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಇಂಜಿನಿಯರ್ಸ್ ಎಲ್ಲ ಒಂದು ಒಳ್ಳೆ ಪ್ರೊಫೆಷನ್, ಟೀಚರ್ಸ್ ಎಲ್ಲ ಒಂದು ಪ್ರೊಫೆಷನ್. ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾರೆ ನಿಮಗಿಂತ ಅವ್ರ ಪಾಠ ಚೆನ್ನಾಗಿ ಮಾಡ್ತಾರೆ ಅಂತ ಒಬ್ಬರು ಟೀಚರ್ ಹೇಳಿಬಿಡಿ, ಹೊಟ್ಟೆ ಎಲ್ಲ ಮೆಣಸಿಕಾಯಿ ಕೊಡಬೇಕಾಗಿದ್ದಿಲ್ಲ, ಹಾಗೆ ಉರಿತಾ ಇರುತ್ತೆ. ಆಮೇಲೆ ಮನೆಗಳಲ್ಲಿ ಯಾರೋ ತಾಯಿಗಳೇ, ನಿಮಗಿಂತ ಪಕ್ಕದ ಮನೆಯವ್ರು ಅಡುಗೆ ಚೆನ್ನಾಗಿ ಮಾಡ್ತಾರೆ, ಪಕ್ಕದ ಮನೆಗೆ ಹೋಗಿ ಊಟ ಮಾಡಿ, ಇಲ್ಲೇನು ಬರಬೇಕಾಗಿಲ್ಲ ನಾಳೆಯಿಂದ ಅಂತ ಇರ್ತಾರೆ. ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು. ಇಟ್ ಈಸ್ ನಾಟ್ ಸೋ ಈಸಿ ಟು ಡೈಜೆಸ್ಟ್ ಗುಣಾಸ್ ಆಫ್ ಅದರ್ಸ್. ನಾವು ಇಂದ್ರ ಚಂದ್ರ ಅಂದ್ರೆ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಆಗೋದು ಇಲ್ಲ, ನಿಮ್ದು ನಿಜವಾದ ಹೇಳೋದು ಆಗೋದಿಲ್ಲ, ಕೆಲಸಗಳಾಗೋದಿಲ್ಲ. ಅದರಿಂದ ರಾಮ ಎಲ್ಲಿವರೆಗೆ ಹೇಳ್ತಾ ಇದ್ದಾನೆ, ನಾನು ಇಲ್ಲದೆ ಇದ್ದಾಗ ನಿಮಗೆ ಭರತನ ಬಗ್ಗೆ ಗುಣಗಾನ ಮಾಡಿ, ನನ್ನೂ ಗುಣಗಾನ ಮಾಡಬೇಡ, ನನ್ನ ಅವರ ಸೇವಕರ ಮುಂದೆ ಗುಣಗಾನ ಮಾಡಬೇಡ, ನೀನು ಯಾವತ್ತೂ ಗುಣಗಾನ ನಿನ್ನ ಮನಸ್ಸಲ್ಲಿ ಇಟ್ಕೋ, ಇದಕ್ಕೆ ಭರತನ ಮುಂದೆ ಮಾತ್ರ, ಯಾಕಂದ್ರೆ ನೀನು ಇರಬೇಕಲ್ಲ ಇಲ್ಲಿ. ಆಮೇಲೆ ಇನ್ನೊಂದು ಸಲ ಹೇಳ್ತಾನೆ, ನೀನು ಪ್ರತಿನಿತ್ಯ ಉಷಃಕಾಲದಲ್ಲಿ ದೇವತಾರ್ಚನೆ ಮಾಡಿದ ಮೇಲೆ, ಅವರು ಕ್ಷತ್ರಿಯರಾದರೂ ಕೂಡ ಅವರು ಬೇಕಂತ ನಿಯಮಗಳೆಲ್ಲ ಇದ್ದವು, ದೇವತಾರ್ಚನೆಗಳೆಲ್ಲ ಮಾಡಿದ ಮೇಲೆ ದಶರಥನಿಗೆ ಹೋಗಿ ನಮಸ್ಕಾರ ಮಾಡಬೇಕು, ಕೌಸಲ್ಯ ನನ್ನ ತಾಯಿಗೆ ನಮಸ್ಕಾರ ಮಾಡಬೇಕು, ಸುಮಿತ್ರೆಗೆ ನಮಸ್ಕಾರ ಮಾಡಬೇಕು, ಕೈಕೇಯಿಗೆ ನಮಸ್ಕಾರ ಮಾಡಬೇಕು. ಇದು ಪ್ರತಿನಿತ್ಯ ಮಾಡಬೇಕು, ಸಮಾನವಾಗಿ ಕಾಣಬೇಕು ಮೂರರದ್ದು. ಈಗ ದಶರಥ ಕೈಕೇಯಿ ನನ್ನ ಕಾಡಿಗೆ ಕಳಿಸಿದ್ರು ಅಂತ ನೀನು ಮನಸ್ಸಲ್ಲಿ ವಿಷಯ ಇಟ್ಕೊಳ್ಳೋಂಗಿಲ್ಲ. ಇದು ಓದ್ದಷ್ಟು ಸುಲಭ ಅಲ್ಲ, ಕೇಳಿದಷ್ಟು ಸುಲಭ ಅಲ್ಲ, ಹೌದು ಅನಿಸಿದ್ರು ಮಾಡೋಕ್ಕೆ ಸುಲಭ ಆಗೋದಿಲ್ಲ. ಅದು ರಾಮ ಈ ಮನಸ್ಸಲ್ಲ ಇದು ಇಟ್ಕೊಂಡು ನೋಡಿ, ಇದು ಬೇರೆಯವರು ಯಾರಾದ್ರು ಹೇಳಿದ್ದ ಸೀತೆಗೆ ಕೌಸಲ್ಯ ಕರೆದ್ಬಿಟ್ಟು, ನೋಡಮ್ಮ ರಾಮ ಹೊಟ್ಟೋಗ್ತಾ ಇದ್ದಾನೆ, ನೀನು ನನ್ನೆಲ್ಲ ಸಮಾನವಾಗಿ ನೋಡ್ಕೋಬೇಕು ಒಂದು ಅರ್ಥ ಇರ್ತದೆ. ಆದರೆ ಯಾರು ಕಾಡಿಗೆ ಕಳಿಸ್ತಾ ಇದ್ದಾರೋ ಅವ್ರ ಬಗ್ಗೆನೇ ರಾಮನಲ್ಲಿ ಎಂಥ ಇದು ಯಾವ ಮಟ್ಟದ ಒಂದು ಸ್ಥಾನ. ಇದಕ್ಕೆ ವಿವೇಕಾನಂದರು ಕೂಡ ಈ ಮಹಾತ್ಮರಲ್ಲಿ ಹಾಗೆ ಇರ್ತಾರೆ ನೋಡಿ. ವಿವೇಕಾನಂದರು ಅಮೇರಿಕಾಯಿಂದ ಬರ್ತಾರೆ, 4 ವರ್ಷ ವೆಸ್ಟಲ್ಲಿ ಎಲ್ಲ ಆದಮೇಲೆ. ಹಿ ಹ್ಯಾಡ್ ಬಿಕಮ್ ವರ್ಲ್ಡ್ ಫೇಮಸ್ ಅಲ್ವಾ. ಶ್ರೀರಾಮಕೃಷ್ಣರ ಗೃಹಿ ಭಕ್ತರಿಗೆ ಹೋಲಿಸಿದ್ರೆ ನರೇಂದ್ರನ ವಯಸ್ಸು ಚಿಕ್ಕದು, ಸ್ವಾಮಿ ವಿವೇಕಾನಂದರ ವಯಸ್ಸು ಚಿಕ್ಕದು. ದೇಹ ಬಿಟ್ಟಿದ್ದು 40 ಮುಂಚೆ ಅಲ್ಲ, 39 ದಾಟಿತ್ತು, 40 ಇನ್ನೂ ದಾಟಿರಲ್ಲ ಸ್ವಾಮೀಜಿಗೆ. ಹಿ ಹ್ಯಾಡ್ ಕ್ರಾಸ್ ಜಸ್ಟ್ ಕ್ರಾಸ್ 39. ಈ ರಾಮಚಂದ್ರ ದತ್ತ, ನವಗೋಪಾಲ್ ಘೋಷು ಅವರೆಲ್ಲ ಮಾಸ್ಟರ್ ಮಹಾಶಯ, ಇವರಿಗೆಲ್ಲ ಹೋಲಿಸಿದ್ರೆ ನರೇಂದ್ರ ತುಂಬ ಚಿಕ್ಕ ವಯಸ್ಸಿನವನು. ಅವನು 16-17ಕ್ಕೆ ಬಂದಿರ್ತಾನೆ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ. ಬಂದು ದೇಹ ಬಿಟ್ಟರೆ, ಶ್ರೀರಾಮಕೃಷ್ಣ ದೇಹ ಬಿಟ್ಟು 86 ಬಿಟ್ಟ ಮೇಲೆ
ಆಮೇಲೆ ಒಂದು 4 ವರ್ಷ 6 ವರ್ಷದಲ್ಲೇ ಮತ್ತು ಅಮೆರಿಕಾಗೆ ಹೋಗಲು 4 ವರ್ಷ ಇದ್ದು ವಾಪಸ್ ಬಂದು ಎಲ್ಲ ಆದಮೇಲೆ ಈ ಗೃಹಿ ಭಕ್ತರು ಭಾವಿಸಿರ್ತಾರೆ ಏನಂತ, ವಿವೇಕಾನಂದ ಈಗ ವರ್ಲ್ಡ್ ಫೇಮಸ್ ಆದಮೇಲೆ ನಮ್ಮನ್ನೆಲ್ಲ ಎಲ್ಲಿ ನೆನ್ಪಿಟ್ಕೊಳ್ತಾನೆ, ಅವನಿಗೆ ಹೋಗಿ ನಮ್ಮ ಬಗ್ಗೆ ಎಲ್ಲ ಏನು ಇರೋದಿಲ್ಲ ಅಂತ ಇವ್ರ ಹಾಗೆ ಭಾವಿಸ್ಬಿಟ್ಟಿರ್ತಾರೆ. ಮುಖ್ಯವಾಗಿ ರಾಮಚಂದ್ರ ದತ್ತಾನೇ ಶ್ರೀರಾಮಕೃಷ್ಣ ಅವತಾರ ಅಂತ ಹೇಳೋದ್ರಲ್ಲಿ ಒನ್ ಆಫ್ ದ ಪ್ರಮುಖ. ಆಮೇಲೆ ಶ್ರೀರಾಮಕೃಷ್ಣನ ಸ್ವಯಂ ರಾಮಚಂದ್ರನ ಅವತಾರ ಅಂತ ಭಾವಿಸಿದವನು ರಾಮಚಂದ್ರ ದತ್ತ. ಯಾಕಂದ್ರೆ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದಾಗ ಶ್ರೀರಾಮಕೃಷ್ಣ ಸ್ವಯಂ ರಾಮನನ್ನ ಕಾಣ್ತಾನೆ. ಅದೆಲ್ಲ ಕಥೆ ಇದೆ, ಮುಂದೆ ನೋಡ್ಬೋದು. ದೇವ್ರ ಗಾಡು ಅಥವಾ ದೇವರನ್ನೇ ಬಾಳಿದವರು ನೋಡಿದ್ರೆ ನಿಮ್ಗೆ ಸಿಗತ್ತೆ ಗೊತ್ತಿ ಡೀಟೇಲ್. ಈ ರೀತಿಯಾಗಿ ಗೌರವಿಸಿ ಅವನ ಯೋಗೋದ್ಯಾನದಲ್ಲಿ ತನ್ನ ತೋಟದ ಮನೆಯಲ್ಲಿ ಶ್ರೀರಾಮಕೃಷ್ಣ ಅಸ್ಥಿ ಅಂದರೆ ದೇಹಕ್ಕೆ ಕೊಟ್ಟಂಥ ಅಗ್ನಿಗೆ ಕೊಟ್ಟಿರ್ತಾರಲ್ಲ ಶ್ರೀರಾಮಕೃಷ್ಣ ದೇಹವನ್ನು, ಅದರ ಅಸ್ಥಿಯನ್ನು ತಂದು ಒಂದು ಮಡಿಕೆಯಲ್ಲಿ ಇಟ್ಕೊಂಡು ಅವನೊಂದು ಮಠವನ್ನು ಕಟ್ಟಿ ಇವತ್ತು ಅದು ಕಾನ್ಪುರ್ ಗಾಚಿ ಮಠ ರಾಮಕೃಷ್ಣ ಮಠವಾಗಿದೆ. ತನ್ನ ತೋಟದ ಮನದಲ್ಲಿ ಮಾಡಿ ಮಂದಿರವನ್ನೆಲ್ಲ ಮಾಡಿ ನಿರ್ಮಾಣ ರಾಮಕೃಷ್ಣ ಮಠವನ್ನು ಮಾಡ್ತಾನೆ. ಯಾರು? ರಾಮಚಂದ್ರ ದತ್ತ. ಅದು ವಿವೇಕಾನಂದರ ಬಗ್ಗೆ ವಿವೇಕಾನಂದ್ರೆ ಏನೆಲ್ಲ ನಮ್ಮನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ. ಆಮೇಲೆ ಅವನು ಹಾಸಿಗೆ ಹಿಡಿದಿರ್ತಾನೆ ಕಳೆಗಾಲ. ವಿವೇಕಾನಂದರು ಅವನನ್ನು ರಾಮಚಂದ್ರ ದತ್ತನನ್ನು ನೋಡಲಿಕ್ಕೆ ಅವನ ಮನೆಗೆ ಹೋಗಿರ್ತಾನೆ. ಅವನು ಪೂರ್ತಿ ಹಾಸಿಗೆ ಮೇಲೆ ಮಲಗಿಬಿಟ್ಟಿರ್ತಾನೆ. ಶೈನ್ ಅವನಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಪೂರ್ಣವಾಗಿ ಆರೋಗ್ಯ ಕೆಟ್ಟಿರುತ್ತೆ. ಆಗ ಮಲಗಿಬಿಟ್ಟಿರ್ತಾನೆ ಅವನು. ಪಕ್ಕದಲ್ಲಿ ಇವ್ರು ಹೋಗಿ ಕೂತ್ಕೊಂಡು ವಿವೇಕಾನಂದರು ಅವನು ಮಾತಾಡಿಸ್ತಾ ಇರ್ತಾರೆ. ಆಮೇಲೆ ಅವನಿಗೆ ಒಳಗಡೆ ಇರುತ್ತೆ, ಇವರೆಲ್ಲ ನನ್ನನ್ನು ಕೇರ್ ಮಾಡಿರಲ್ಲ, ಸುಮ್ಮನೆ ನಾನು ನೋಡಕ್ಕೆ ಬಂದಿದ್ದಾನೆ ಅಂತ ಭಾವಿಸಿರ್ತಾನೆ ರಾಮಚಂದ್ರ ದತ್ತ. ಅವಾಗ ಅವನು ಬಾತ್ರೂಮ್ಗೆ ಹೋಗ್ಬೇಕಾಗುತ್ತೆ. ಆಗ ಅವನು ಹೇಳ್ತಾನೆ, ವಿವೇಕಾನಂದರು ಹೋಗಿ ಅವನ ಚಪ್ಪಲಿ ತಂದು ಅವನ ಕಾಲಿಗೆ ಹಾಕ್ತಾನೆ. ಆಮೇಲೆ ರಾಮಚಂದ್ರ ದತ್ತ, ಬಹುಶಃ ಇದಕ್ಕೆ ಶ್ರೀರಾಮಕೃಷ್ಣ ನಿನ್ನನ್ನು ಮೆಚ್ಚಿತ್ತು ಅನ್ಸುತ್ತೆ. ಬುದ್ಧಿವಂತಿಕೆ ಎಲ್ಲರಲ್ಲೂ ಇರಬಹುದು, ಹೃದಯವಂತಿಕೆ ಎಲ್ಲರಲ್ಲೂ ಇರಲ್ಲ. ಬುದ್ಧಿ ಎಷ್ಟು ಜನ ನೀವು ಪ್ರೊಫೆಸರ್ಸ್, IIT ಪ್ರೊಫೆಸರ್ಸ್ ಇಂದ ಹಿಡಿದು IAS ಪ್ರೊಫೆಸರ್, ಹಾರ್ವರ್ಡ್, ಆಕ್ಸ್ಫರ್ಡ್ ಬೇಕಾದ ಜನ ಪ್ರೊಫೆಸರ್ ಸಿಗ್ಬೋದು ನಿಮಗೆ. ಆದರೆ ಹೃದಯ ವೈಶಾಲ್ಯ ಅವಾಗ ಹೇಳ್ತಾರೆ, ನಾನೊಬ್ಬ ಗೃಹಿ ಭಕ್ತ, ನೀನೊಬ್ಬ ಸನ್ಯಾಸಿ ಆಗಿದೆಯಾ, ನನ್ನ ಪಾದರಕ್ಷೆ ನೀನು ಮುಟ್ಟಿ ನನ್ನ ಕಾಲಿಗೆ ಹಾಕಿದ್ಯಾ ಅಂತಂದ್ರೆ ನೀನು ಅದೇ ನರೇಂದ್ರ ಇವತ್ತು ಕೂಡ. ಆದ್ದರಿಂದ ಬಹುಶಃ ಇದಕ್ಕೆ ಶ್ರೀರಾಮಕೃಷ್ಣ ನಿನ್ನ ಅಷ್ಟೊಂದು ಮೆಚ್ಕೊಂಡಿದ್ದು ಅಂತ. ನರೇಂದ್ರ ಕಲ್ಕಟ್ಟಾಗೆ, ವಿವೇಕಾನಂದ ಕಲ್ಕಟ್ಟಾಗೆ ಬಂದಾಗ ಅವನ ಪ್ರಾಣ ಸ್ನೇಹಿತ ಒಬ್ಬ ಇರ್ತಾನೆ. ಅವನು ಕೇಳ್ತಾನೆ, ನಿನ್ನನ್ನು ಏನಂತ ಕರೀಲಿ, ನರೇಂದ್ರ ಅಂತ ಕರಿಬೇಕು ವಿವೇಕಾನಂದ ಅಂತ ಕರೀಲು ಅಂತ. ಅವನು ಹೇಳ್ತಾನೆ, ನಿನ್ನ ಹಳೆಯ ಸ್ನೇಹಿತ ನರೇಂದ್ರ, ನಿನ್ನ ನರೇಂದ್ರನಾಗಿ ಕರೀ ಅಂತ. ಹೇಳೋದಿಲ್ಲ, ನಾ ಸ್ವಾಮಿಗಳು, ನಾವು ಸನ್ಯಾಸ, ನಿಮ್ಮ ಮಗಳು ನೀವು ವಿವೇಕಾನಂದ ಅಂತ ಕರಿಬೋದು. ಅದಕ್ಕೆ ಇಲ್ಲಿ ಶ್ರೀರಾಮಚಂದ್ರ ಅದನ್ನೇ ಹೇಳೋದು ಯಾರಿಗೆ, ಸೀತಾಮಾತೆಗೆ, ನೀನು ಸಮಾನವಾಗಿ ನನಗೇನೋ ಹೊರಗೆ ಕಳಿಸ್ತಾ ಇದ್ದಾರೆ ಅಂತ ನನ್ನಲ್ಲಿ ಈರ್ಷೆ, ನನ್ನಲ್ಲಿ ಕೋಪ, ಕ್ರೋಧ ಇದನ್ನು ನಾನು ತಾಳೋದಿಲ್ಲ. ನೀನು ಇತ್ತು ಇದು ಹೀಗೆ ಇರಬೇಕು. ಆಮೇಲೆ ಯಾರಿರ್ತಾರೆ ಈಗ ರಾಮಚಂದ್ರ ಹೊರಟ ಮೇಲೆ ಯಾರು ಬರ್ತಾರೆ? ಭರತ ಶತ್ರುಘ್ನರು ಇರ್ತಾರೆ, ಲಕ್ಷ್ಮಣನು ಇರ್ಬೋದು, ಇನ್ನೂ ಲಕ್ಷ್ಮಣ ಬರೋದು ಇನ್ನೂ ಏನಾಗಿಲ್ಲ. ಭರತ ಶತ್ರುಘ್ನ ಇರ್ತಾನೆ. ಅದಕ್ಕೊಂದು ಹೇಳ್ತಾನೆ, ನೋಡು, ಭರತ ಶತ್ರುಘ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯ. ಅದರಿಂದ ನೀನು ಅವರನ್ನು ಒಡ ಹುಟ್ಟಿದವರಂತೆ ಭಾವಿಸಿ ಮಕ್ಕಳಂತ ನೋಡ್ಕೋಬೇಕು. ಇದು ಎಂಥ ಮಾತು! ಇದು ನಮ್ಗೆ ಆಗುತ್ತೋ ಬಿಡುತ್ತೋ, ಇದ್ದದ್ದೆಲ್ಲ ತುಂಬ ಕೇಳ್ತಾ ಇದ್ದರೆ ಕನಿಷ್ಠ ಪಕ್ಷ ಅದರದ್ದು ಒಂದು ಪ್ರಭಾವ ನಮ್ಮ ಮಕ್ಕಳ ಮೇಲೆ, ನಮ್ಮ ಮೇಲೆ ಆಗ್ತಾ ಇರುತ್ತೆ. ನಾವು ಇದೆಲ್ಲ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀವಲ್ಲ. ನೋಡಿ, ಇದು ಬಹಳ ಕಷ್ಟ. ಈಗ ರಾಮ ಏನು ಕಾಡಿಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ, ಸೀತೆ ಯಾಕೆ ಹಾಗೆ ಮಾಡಬೇಕು ಅಂತ ನಾನು ಸುಮ್ಮನೆ ಪ್ರಶ್ನೆ ಕೇಳ್ತೇನೆ. ಈಗ ರಾಮ ಕಾಡಿಗೆ ಹೋದ, ಭರತ ಆದ, ನಿನ್ನ ತಮ್ಮಂದ್ರಪ್ಪ ಅವ್ರು, ನಾನು ಯಾಕೆ ನಿನ್ನ ತಮ್ಮಂದ್ರ ಮಕ್ಕಳನ್ನ ನೋಡ್ಕೋಬೇಕಲ್ಲ? ಈಗಿನ ಕಾಲದಲ್ಲಿ ಕೇಳೋದೇನು, ಆಸ್ತಿ ಬಂದಾಗ ಫಸ್ಟ್ ಆಸ್ತಿ, ಆಮೇಲೆ ಅಣ್ಣ ತಮ್ಮಂದ್ರು ತಾನೆ. ಆಸ್ತಿ ಮುಂದೆ ಯಾವ್ದು ದೊಡ್ಡದು? ವಿ ಡೋಂಟ್ ಆಸ್. ಅದಕ್ಕೆ ಈಗ ಕೇಳ್ತಾ ಇದ್ದ ರಾಮ ಹೇಳ್ತಾನೆ, ಒಡ ಹುಟ್ಟಿರೋದವರಂತೆ ಭರತನ ಜೊತೆಗೆ ನೀನು ಮಕ್ಕಳಂತೆ, ಅವ್ರ ಮಕ್ಕಳಾಗಿ ನೀನು ಕಾಪಾಡಬೇಕು, ನೋಡ್ಕೋಬೇಕು. ಆಮೇಲೆ ಒಂದು ನೆನ್ಪಿಟ್ಕೋ, ಭರತನಿಗೆ ಅಪ್ರಿಯವಾದ ಕಾರ್ಯ ನಿನ್ನಿಂದ ಆಗಕೂಡದು. ಭರತನ ಎತ್ತಿಡಿದಾಗ ಶ್ರೀರಾಮಚಂದ್ರ ಆಮೇಲೆ ಹೇಳ್ತಾನೆ, ನೆನ್ಪಿಟ್ಕೋ, ಕೇವಲ ಅವನು ನನ್ನ ತಮ್ಮ ಮಾತ್ರ ಅಲ್ಲ, ಈ ವಂಶದ, ಈ ದೇಶದ ರಾಜ ಅಂತ ಮರೆಯದಿರು. ಇದು ಎಂಥ ಇಂಪಾರ್ಟೆಂಟ್. ಡೋಂಟ್ ಫರ್ಗೆಟ್ ದಟ್ ಈಸ್ ಎ ಕಿಂಗ್ ಆಫ್ ದಿಸ್ ಕಿಂಗ್ಡಮ್. ಯಾಕೆ ಹೇಳಬೇಕಾಗಿತ್ತಿದು? ಯಾಕೆ ಅವನು ಈ ವಿಚಾರ ಹೇಳಬೇಕಾಗಿತ್ತು? ಸಾಧಾರಣವಾಗಿ ಏನಾಗುತ್ತೆ ಗೊತ್ತಾ, ನಮ್ಮ ದೇಶದಲ್ಲಿ ಇತಿಹಾಸ ಓದಿದ್ರೆ ನಿಮಗೆ ರಾಜ್ಯವನ್ನು ಬೇರೆಯವರಿಗೆ, ಪರಕೀಯರಿಗೆ, ಇಸ್ಲಾಂಗಾಗಲಿ ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆಲ್ಲ ನಾವು ಕಳ್ಕೊಂಡಿದ್ದು ಹೆಚ್ಚಿನ ಅವರವ್ರ ಜನರಲ್ಲೇ ಹೊಟ್ಟೆ ಕಿಚ್ಚು ಬಂದು ನಾವು ಕಳ್ಕೊಂಡಿದ್ದು. ಯಾಕೆ?
ಮಾಡುವಂಥದ್ದು. ನಮ್ಮ ಅಹಂಕಾರವನ್ನು ಮುಂದಿಟ್ಕೊಂಡು ರಾಜ್ಯವನ್ನು ನೋಡಿತು. ರಾಮ ಅದಕ್ಕೆ ಹೇಳ್ತಾನೆ, ರಾಜ್ಯ ರಾಜ ಮೊದಲು, ನಮ್ಮ ಈಗೋ ಸೆಕೆಂಡ್. ಅದಕ್ಕೆ ಭರತನನ್ನು ನೀನು ನನ್ನ ಮಗ ಆಗಿರ್ಬೋದು, ಆದರೆ ಈ ದೇಶದ ರಾಜ ಅಂತ ಮರಿಬೇಡ. ಫಸ್ಟ್ ಏನು ಹೇಳ್ದ, ಮಗನಾಗಿ ಒಡ ಹುಟ್ಟಿದವನಾಗಿ ನೋಡ್ಕೋಬೇಕು. ಒಡ ಹುಟ್ಟಿದವನು ಅಂತ ಹೇಳಿಬಿಟ್ಟು ನೀನು ಅವನ ರಾಜ್ಯ ಅಂತ ಮರೆಯೋ ಹಾಗಿಲ್ಲ. ಅವನು ಈಸ್ ಎ ಕಿಂಗ್ ಆಫ್ ದಿಸ್ ಕಿಂಗ್ಡಮ್. ಈ ಸಲಹೆಗಳನ್ನೆಲ್ಲ ಅವನು ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ಕೇಳಿದ್ರು ಸೀತೆ. ಇಷ್ಟು ತನಕ ರಾಮ ಹೇಳ್ದ, ತುಂಬ ವಿಚಾರ ಹೇಳ್ತಾನೆ, ನಾನು ಇಂಪಾರ್ಟೆಂಟ್ ಮಾತ್ರ ಎಕ್ಸ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೆ. ಇಷ್ಟೆಲ್ಲ ಹೇಳಿದ ಮೇಲೆ ಸೀತೆ ರಾಮನಿಗೆ ಹೇಳ್ತಾಳೆ, ಓ ರಾಮ, ನೀನೇನೋ ಘನವಾದ ವಿಚಾರ ಹೇಳ್ತಿದ್ಯಾ ಅಂತ ಅಂದ್ಕೊಂಡೆ, ಭಾಳ ಲಘು ವಿಚಾರ ಹೇಳಿದೆ. ಆಮೇಲೆ ನೀನು ಮಾತಾಡೋದು ನೋಡಿದ್ರೆ ನಂಗೆ ನಗು ಬರ್ತಾ ಇದೆ ಅಂತ. ಅವ್ನು ಕಾಡಿಗೆ ಹೋಗ್ಬೇಕು ಅಂತ ಇದ್ದಾನೆ. ಸೀತೆ ಹೇಳ್ತಾಳೆ, ನಿನ್ನನ್ನು ನೋಡಿದ್ರೆ ನಂಗೆ ನಗು ಬರ್ತಾ ಇದೆ ಅಂತ. ಅವ್ನು ಕೇಳ್ತಾನೆ, ರಾಮಚಂದ್ರ ಒಳ್ಳೆ ಕಥೆ ಆಯ್ತಲ್ಲ, ಯಾಕೆ? ಅದಕ್ಕೆ ಅವಳು ಹೇಳ್ತಾಳೆ, ನೋಡು, ಈ ಲೋಕದಲ್ಲಿ ತಂದೆ, ತಾಯಿ, ಸೋದರ, ಸೊಸೆ ಇವರೆಲ್ಲ ಭಾಗ್ಯ ಅಂತ ಏನಿದೆಯೋ ಅದು ಅವರವರಲ್ಲೇ ಹಂಚ್ಕೋಬೇಕು, ಬೇರೆಯವ್ರಿಗೆ ಹೋಗೋದಿಲ್ಲ. ತಂದೆ, ತಾಯಿ, ಸೋದರ, ಮಗ, ಸೊಸೆ ಇವರೆಲ್ಲ ಅವರವರೇ ಹಂಚ್ಕೊಳ್ತಾರೆ. ಅಂದರೆ ಇಂಡಿವಿಜುವಲ್, ಸಬ್ಜೆಕ್ಟಿವ್ ಅಂತ. ಆದರೆ ಈ ಲೋಕದಲ್ಲಿ ಒಂದೇ ಒಂದು ಏನಿದೆ ವ್ಯತ್ಯಾಸ ಏನು ಅಂದರೆ, ಪತ್ನಿ ಮಾತ್ರ ಪತಿಯ ಕರ್ಮವನ್ನು ಹಂಚ್ಕೊಡೋದು. ಪತಿ ಏನು ಮಾಡ್ತಾಳೋ ಪತ್ನಿಗೂ ಎಫೆಕ್ಟ್ ಆಗುತ್ತೆ, ಪತ್ನಿ ಮಾಡೋದು ಪತಿಗೂ ಆಗ್ತದೆ. ಇದೊಂದೇ ಎಕ್ಸೆಪ್ಷನ್. ಆದ್ದರಿಂದ ಅಂತ ಹೇಳ್ತಾಳೆ, ಆದ್ದರಿಂದ ಕಾಡಿಗೆ ಹೋಗು ಅಂತ ದಶರಥದಿಂದ ನಿನಗೆ ಬಂದಿದೆ ಅಂದರೆ ಇದು ನನಗೂ ಅನ್ವಯ ಆಗುತ್ತೆ ರಾಮಚಂದ್ರ. ಇದನ್ನು ಕೇಳ್ಕೊಂಡು ತಾನೇ ನೀನು ಭರತನ ಜೊತೆ ಹೆಂಗಿರಬೇಕು ಅಂತ ಹೇಳ್ತಾ ಇರಬೇಕಾಗಿತ್ತು. ನೀನು ಧರ್ಮಜ್ಞ ಅಲ್ವಾ? ನಿನಗೆ ಗೊತ್ತಿದ್ದು ಕೂಡ ಇದು ನಿನಗೆ ಹೇಳಿದಾಳೆ ಅಂತಂದರೆ ನನಗೂ ಹೇಳ್ದಂಗೆ. ಅದಕ್ಕೆ ಅವಳು ಹೇಳ್ತಾಳೆ, ನೀನು ಗಾಡಿಗೆ ಹೋಗೋದಕ್ಕೂ ಮುಂಚೆ ನಾನು ಮುಂಚೆನೇ ಮುಂದಕ್ಕೆ ಹೋಗಿ ನಿನ್ನ ಹಾದಿಯನ್ನು ಸರಿ ಮಾಡುತ್ತೆ. ನಾನು ಮುಂಚೆ ಹೋಗ್ತೀನಿ, ನೀನು ಅಂದ್ಕೊಂಡೆ ನೀನು ಮೊದಲು ಹೋಗೋದು ನಾನು ಇಲ್ಲೇ ಇರೋದಲ್ಲ. ನೀನು ಇಲ್ಲಿದ್ದು ಒಕ್ಕೆ ಬರೋಕ್ಕಿಂತ ಮುಂಚೆ ರಸ್ತೆ ಸರಿ, ನಾನೊಂದು ಇಲ್ಲಿ PWD ಅಪ್ಲಿಕೇಶನ್ ಹಾಕಿ ಟಾರ್ ರೋಡ್ ಮಾಡಿಸಿರ್ತೀನಿ ಬಾ ಅಲ್ವಾ. ಇಲ್ಲಿ ಎಷ್ಟು ರಸ್ತೆಗಳೆಲ್ಲ ಹಾಳಾಗಿದೆ ನಮ್ಮ ಇದರಲ್ಲಿ. ನಾನು ಮುಂದೆ ಮುಳ್ಳುಗಳೆಲ್ಲ ತೆಗೆದು ನಾನು ಸರಿ ಮಾಡಿರ್ತೇನೆ ಅಂತ ಆಗಿರ್ತಾಳೆ. ಅದಕ್ಕೆ ಅವಳು ಕೇಳ್ತಾಳೆ, ನನ್ನ ಮೇಲೆ ಏನಾದರೂ ಈರ್ಷ್ಯೆ ಅಥವಾ ಕೋಪ ಇದು ಯಾವುದಿದ್ರೂ ಕೂಡ ನಾನು ಒಂದು ನೆನ್ಪಿಟ್ಕೋ, ಇದುವರೆಗೂ ಒಂದು ಅಪರಾಧ ಮಾಡಿಲ್ಲ. ನಾನು ಪತಿ ನನ್ನನ್ನು ಇಲ್ಲಿ ಬಿಟ್ಟು ಅವನು ಕಾಡಿಗೆ ಹೋಗುವಂಥ ಅಪರಾಧ ಮಾಡಿಲ್ಲ. ಆಮೇಲೆ ಇನ್ನೊಂದು ತಿಳ್ಕೊ ರಾಮಚಂದ್ರ, ಭಾಳ ಚೆನ್ನಾಗಿ ಹೇಳ್ತಾಳೆ. ಇನ್ನೊಂದು ತಿಳ್ಕೊ ರಾಮಚಂದ್ರ, ಇನ್ನು ಮುಂದೆ ಇನ್ನೂ ಅದ್ಭುತವಾದ ವಿಚಾರ ಹೇಳ್ತಾಳೆ. ಅವಳು ಹೇಳ್ತಾಳೆ, ನೋಡು, ನನ್ನ ಚಿಕ್ಕ ವಯಸ್ಸಿಂದ ನನ್ನ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಅಂತ ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಈಗ ನೀನು ನನಗೆ ಬೋಧನೆ ಮಾಡಬೇಡ ಅಂತ. ಸೀತೆ ಮೈಲ್ಡ್ ಅಂತ ಎಲ್ಲೂ ಕಾಣೋದಿಲ್ಲ, ಅವಳದು ಭಾಳ ಸ್ಟ್ರಾಂಗು ಸೀತೆ. ಸಂದರ್ಭಕ್ಕೆ ಬಂದಾಗ ಸರಿಯಾಗಿ ಚಿತ್ರಕೂಟದಲ್ಲಿ ಎಲ್ಲ ಮಾತಾಡೋದಕ್ಕೆ ಸರಿಯಾಗಿ ರಾಮನಿಗೆ ಎಲ್ಲೆಲ್ಲಿ ವಿಚಾರ ಬರ್ತೋ ಅಲ್ಲಿ ಹೇಳ್ತಾಳೆ. ಮತ್ತು ಅವನು ಪರೀಕ್ಷೆ ಆಗ್ತಲ್ಲ, ಅಗ್ನಿ ಪ್ರವೇಶ ಮಾಡಬೇಕು ಯುದ್ಧಕಾಂಡದಲ್ಲಿ, ರಾವಣ ಸತ್ತ ಮೇಲೆ ಅಲ್ಲೂ ಎಲ್ಲ ಭಾಳ ಚೆನ್ನಾಗಿ ಮಾತಾಡ್ತಾಳೆ ನೋಡು ರಾಮನೊಂದಿಗೆ. ಇಲ್ಲದಕ್ಕೆ ಅವಳು ಕೇಳ್ತಾಳೆ, ನನ್ನ ಅಪ್ಪ ಅಮ್ಮ ವೆಲ್ ಟ್ರೈನ್ಡ್, ನನಗೇನು ಹೊಸದಾಗಿ ಹೇಳಬೇಕಲ್ಲ, ನೀವು ಯಾರೂ ಸೇರಿ ನನಗೇನು ಉಪದೇಶ ಕೊಡಬೇಡಿ, ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಇದೆ. ಆಮೇಲೆ ನೀನು ಕಾಡಿಗೆ ನನ್ನನ್ನು ಬರೋಕ್ಕಾಗಲ್ಲ, ಒಬ್ಬಳು ಮಹಿಳೆ ಅಂತ ನೀನು ಭಾವಿಸ್ತೀಯ ಅಲ್ವಾ? ಓ ರಾಮಚಂದ್ರ, ಹಿಂದೆ ಅವಳು ಕರ್ತದೆ. ಈಗ ವಿಶ್ವಾಮಿತ್ರ ಎಲ್ಲ ನಿನ್ನ ಕರ್ಕೊಂಡು ಹೋದಲ್ಲ, ನಿನ್ನನ್ನು ಲಕ್ಷ್ಮಣ ವಿಶ್ವಾಮಿತ್ರ ಎಲ್ಲ ಕರ್ಕೊಂಡು ಹೋಗಿ ಜನಸಮೂಹನೆಲ್ಲ ನೀನು ನೋಡ್ಕೊಳ್ತೀಯ ಅಲ್ವಾ? ಜನಸಮೂಹನ ನೋಡ್ಕೊಂಡು ಹೋಗಕ್ಕೆ ಆಗುವನು ನನ್ನನ್ನು ಬಿಟ್ಟು ನೀನು ನೋಡ್ಕೊಳಕ್ಕಾಗ್ತದ? ಈಗ ಒಬ್ಬ ರಾಜ್ಯ ಎಲ್ಲರೂ ನೋಡ್ಕೊಳ್ಳೋ ಜವಾಬ್ದಾರಿ ಇರೋನು ರಾಜ್ಯ ಅಂತ ಮಾಡ್ತಾನಲ್ಲಪ್ಪ, ಕೆಪಾಸಿಟಿ ಇರೋನು. ನನ್ನನ್ನು ಒಬ್ಬಳು ಮಹಿಳೆ ಅಂತ ನೀನು ಕಾಪಾಡೋಕ್ಕಾಗದೆ ಇದ್ದರೆ ಮತ್ತೆ ನಿನ್ನನ್ನು ಯಾರು ಧರ್ಮರಕ್ಷಕ ಅಂತ ಯಾರು ಕರೀತಾರೆ? ಅದರಿಂದ ನೀನು ಮಾತಾಡೋದೆಲ್ಲ ಭಾಳ ಲಘು ಅಂತ ಈ ದೃಷ್ಟಿಲಿ ಹೇಳ್ತಾಳೆ. ಆಮೇಲೆ ಅವನು ಹೇಳ್ತಾಳೆ, ನೋಡಪ್ಪ ರಾಮ, ಇದೇನೋ 14 ವರ್ಷ ಅಂದಿಲ್ಲ, ನನಗೆ 14 ವರ್ಷ ಲೆಕ್ಕ ಇಲ್ಲ. 100 ಆಗಲಿ 1000 ವರ್ಷ ಆಗಲಿ ನಿನ್ನೊಂದಿಗೆ ನಾನು ಕಾಡಿಗೆ ಬರೋಳು. ಇಲ್ವಾ? ಇಲ್ಲೇ, ಎಲ್ಲಿ ನಿನ್ನ ಮುಂದೆ ಕಣ್ಣಲ್ಲಿ ಇಲ್ಲೇ ಸಾಯೋದು ನಿಶ್ಚಿತ. ಇವರೆಲ್ಲರೂ ಈ ಕೌಸಲ್ಯನೂ ಅದೇ ಹೇಳ್ತಾಳೆ, ದಶರಥನೂ ಅದೇ ಹೇಳ್ತಾನೆ, ಸೀತೆಯನ್ನು ರಾಮನಿಗೆ ಎಷ್ಟು ಸಲ ಸಾಯ್ತೀನಿ ಎಷ್ಟು ಸಲ ಕೇಳ್ಕೊಳ್ತಾನೆ ಪಾಪ. ಇವಳು ಅದನ್ನೇ ಹೇಳ್ತಾಳೆ.
ಆಮೇಲೆ ಇಷ್ಟು ಹೇಳೋ ಹೊತ್ತಿಗೆ ಅವಳಿಗೆ ಸಹಜ ನೀನು ಕಣ್ಣಲ್ಲಿ ನೀರು ಬರಲಿಕ್ಕೆ ಮುಂಚೆನೇ ಬಂದಿತ್ತು. ಅವ್ರಿಗೆ ಮತ್ತೆ ಸೀತೆ ಅಳ್ತಾಳ್ತಾಳೆ, ಪೂರ್ತಿ ಕಣ್ಣಲ್ಲಿ ಅವಳಿಗೆ ನೀರು. ಈಗ ರಾಮ ಅವಳು ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲಲ್ಲ. ಈಗ ಹೇಗಾದರೂ ಮಾಡಿ ಸೀತೆಯನ್ನು ಕನ್ವಿನ್ಸ್ ಮಾಡಿ ಅಯೋಧ್ಯೆಯಲ್ಲಿ ಇರುವಂತ ನೋಡ್ಕೋಬೇಕು. ಅದಕ್ಕೆ ರಾಮ ಹೇಳ್ತಾನೆ, ನೋಡು ನೀನು ಅಬಲೆ, ನನ್ನೊಂದಿಗೆ ಹೀಗೆಲ್ಲ ನೀನು ಬರಬೇಕು ಅಂತ ಹಠ ಮಾಡಬೇಡ. ಅರಮನೆ ಅಂತಂದರೆ ಸುಖ, ವನವಾಸ ಅಂದರೆ 100% ದುಃಖ. ರಾಮ ಹೇಳ್ತಾನೆ, 60% 40% ಅಥವಾ 50% 40% 50-50 ಈ ಥರದ್ದು ಯಾವುದೂ ಇಲ್ಲ, ಪರ್ಸೆಂಟೇಜೇ ಇಲ್ಲ. 100% ದುಃಖ ಕಾಡಿನಲ್ಲಿ. ನೀನು ಇಲ್ಲಿದ್ದಾನೆ ಆರಾಮಾಗಿರ್ಬೋದು. ಅವನು ತುಂಬ ಹೆದರ್ಸ್ತಾನೆ ಎಲ್ಲ. ನೋಡಮ್ಮ ನಡಿಬೇಕಾಗುತ್ತೆ ತುಂಬ ದೂರ, ನಮ್ಗೆ ಬೇಕಾದಂಗೆ ಬಾಟ್ಲಿಗೆ ನೋಡಿ ನೀರು, ನಂಗೆ ಬಾಯಕ್ಕೆ ಆಯ್ತು ನೀರು ಕುಡಿದೆ ಅಲ್ವಾ. ಅವನು ಹೇಳ್ತಾನೆ ರಾಮಗೆ, ಕಾಡಿನಲ್ಲಿ ಆ ಥರ ಎಲ್ಲ ಕಡೆ ನೀರು ಸಿಕ್ಕೋದಿಲ್ಲ, ಒಂದು ಇಡೀ ದಿವಸ ನೀರಿಲ್ಲದೆ ಇರಬೇಕಾಗ್ತದೆ. ಆಮೇಲೆ ಏನು ಮಾಡಬೇಕು, ರಾತ್ರಿ ಮಲಗಬೇಕಾದ್ರೆ ಎಲ್ಲಿ ಮಲಗಬೇಕು, ಎಲ್ಲ ನೆಲದ ಮೇಲೆಲ್ಲ ಎಲೆ ಬಿದ್ದಿರುತ್ತಲ್ಲ, ಆ ಎಲೆನೆಲ್ಲ ಒಂದು ಕಡೆ ಮಾಡಿಕೊಂಡು ನಾವು ಮಲಗಬೇಕಾಗುತ್ತೆ. ಮಲಗಬೇಕಾದ್ರೆ ಸುಮ್ಮನೆನಾ, ರಾಮ ಹೇಳ್ತಾನೆ ಹಾವು ಬಂದು ಕಚ್ಬೋದು, ಜರಿ ಚೇಳಕ್ಕೆ ಬಂದು ಕಚ್ಬೋದು, ನೊಣ ಕಚ್ಬೋದು, ಸೊಳ್ಳೆ ಕಚ್ಬೋದು. ರಾಮ ಎಲ್ಲ ಹೇಳ್ತಾನೆ, ನಮಗೆ ವರ್ಣನೆ ಮಾಡ್ತಾನೆ ಕಾಡಿನ ಜೀವನ ಹೇಗಿರುತ್ತೆ ಅಂತ. ಆಮೇಲೆ ಅವನ ಇನ್ನೊಂದು ಅಂಶ ಹೇಳ್ತಾನೆ, ಏನು ಅಂತಂದರೆ, ನೋಡು ಕಾಡಿನಲ್ಲಿ ಇದ್ದೀವಿ ಅಂದಾಕ್ಷಣ ನಮ್ಮ ಪೂಜಾದಿಗಳ ವ್ರತಗಳನ್ನು ಬಿಡ್ಬೋದಾ? ಇಲ್ಲ, ಮಾಡಲೇಬೇಕು. 3 ಹೊತ್ತು ಸ್ನಾನ ಮಾಡಬೇಕು ಅಂತಾನೆ ರಾಮ ಅಲ್ಲಿ. ಈಗೆಲ್ಲ ನೀರಿನ ಪ್ರಾಬ್ಲಮ್ ಅಂತ ಇಟ್ಕೊಳ್ಳಿ, ತುಂಗಭದ್ರಾ ಡ್ಯಾಮ್ ಪಕ್ಕನೆ ಮನೆ ಕಟ್ಟಿದ್ರೆ ಪರವಾಗಿಲ್ಲ, ಈಗೇನು 10 ದಿವಸಕ್ಕೊಂದ್ಸಲ ನೀರಲ್ಲ ಇಲ್ಲಿ ಬಳ್ಳಾರಿನಲ್ಲಿ. ಅವನು ಹೇಳ್ತಾನೆ 3 ಸಲ ಸ್ನಾನಾದಿಗಳನ್ನು ಮಾಡಲೇಬೇಕು. ಆಮೇಲೆ ಅತಿಥಿ ಸತ್ಕಾರ ಬಿಡುವಂತಿಲ್ಲ. ನೋಡಿ ಇದನ್ನೆಲ್ಲ ನಾವು ನಮ್ಮ ಕಂಪೇರ್ ಮಾಡಿದ್ರೆ, ಟೂರಿಗೆ ಹೋದರೆ ನಮ್ಮ ಜಪ ತಪಾದಿಗಳು ಕಾಂಪನ್ಸೇಷನ್ ಆಗದು ನಾವು ಮಾಡಲ್ಲ. ಪೂಜೆ ಯಾರು ಸ್ವಾಮಿಗಳು ಸಾಲಿಗ್ರಾಮ ಹೊತ್ಕೊಂಡು ಪೂಜೆ ಮಾಡೋರಿದ್ರೆ ಮಾಡ್ತಾರೆ, ನಾವು ಟೂರ್ನಲ್ಲಿದ್ದರೆ ಮಾಡೋದಿಲ್ಲ. ಮನೆಯ ನೆಂಟ್ರೆಸ್ಟ್ ಬಂದರೆ ನಮ್ಮ ನಿತ್ಯದ ಎಷ್ಟೋ ಎಲ್ಲ ಕಟ್ಟಾಗ್ತದೆ. ಆಮೇಲೆ ಅತಿಥಿ ಸತ್ಕಾರ ನಾವು ಕಾಡಿನಲ್ಲಿ ನಮಗೆ ಇಲ್ಲ ನಿಮಗೆ ಅಂದರೆ ಕೊಡೋದು. ರಾಮ ಹಾಗೆಲ್ಲ ಹೇಳೋದಿಲ್ಲ. ಕಾಡಿನಲ್ಲಿದ್ದರೂ ನಮ್ಮ ಪರ್ಣಕುಟಿಗೆ ಯಾರೋ ಅತಿಥಿ ಬಂದರೆ ನೀವು ಸತ್ಕಾರ ಮಾಡಲೇಬೇಕು. ಕಾಡಿನಲ್ಲಿ ನನಗೆ ಇದು ಸಿಕ್ಕಲಿಲ್ಲ, ಅದು ಸಿಕ್ಕಲಿಲ್ಲ, ಸೌದೆ ಸಿಕ್ಕಲಿಲ್ಲ, ಒಲೆ ಉರಿತಿಲ್ಲ, ಅದೆಲ್ಲ ಹೇಳೋದಿಲ್ಲ. ಒಂದು ರಾಮ ಹೇಳ್ತಾನೆ, ಎಲ್ಲಿದ್ದರೂ ಒಂದೇ ನಿಯಮ. ಇದರಲ್ಲಿ ಚೆನ್ನಾಗಿ ಹೇಳ್ತಾನೆ, ತುಳಸಿ ರಾಮಾಯಣದಲ್ಲಿ ಬರುತ್ತೆ, ಈಗ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ತುಳಸಿ ರಾಮಾಯಣದಲ್ಲಿ ರಾಮ ಹೇಳ್ತಾನಂತೆ, ಅಲ್ಲ ನಿನ್ಗೆ ಎಷ್ಟು ಹೆದರಿಕೆ ಅಂತಂದರೆ, ಕೋತಿ ಚಿತ್ರ ನೋಡಿದ್ರೆ ಹೆದರ್ಕೊಳ್ತೇನೆ. ಕೋತಿದೊಂದು ಚಿತ್ರ ತೋರಿಸಿದ್ದಾರೆ ಯಾರೋ ಬರೆದಿತ್ತು, ಅದಕ್ಕೆ ಕಂಡ್ರೆ ಹೆದರ್ತೆ. ಇನ್ನು ಕಾಡಿನ ನಿಜವಾದ ಕೋತಿನೇ ಇರುತ್ತೆ, ಏನು ಮಾಡ್ತೀನಿ? ಇದೆಲ್ಲ ಅವನು ಹೆದರಿಸೋದು. ಅದಕ್ಕೆ ಸೀತೆ ಈಗ ಶುರು ಮಾಡ್ಕೊತಾಳೆ ಅವಳು. ಮತ್ತೆ ಅವಳು ಹೇಳ್ತಾಳೆ, ಅಲ್ಲ ನೀವೇನು ಭಾಳ ಜೋರಾಗಿ ಮಾತಾಡ್ತಾ ಇದ್ದೀರಲ್ಲ, ಭಯ ಅನ್ನೋದು ಒಂದು ನೆನ್ಪಿಟ್ಕೊಳ್ಳಿ ರಾಮಚಂದ್ರ. ಭಯ ಅನ್ನೋದು ಪ್ರಾಣಿಗಳಿಗೂ ಇರುತ್ತೆ, ಮನುಷ್ಯರಿಗೆ ಮಾತ್ರ ಭಯನ. ನಾವು ನೋಡಿದರೆ ಕಾಡು ಪ್ರಾಣಿಗಳು ಯಾವುದೂ ನಮ್ಮ ಹತ್ರ ಬರೋದಿಲ್ಲ. ಆಮೇಲೆ ಅವಳು ರಾಮನಿಗೆ ಇಂಗಿತ, ನೀನಿದೆಯಲ್ಲ, ನೀನಿದ್ದ ಮೇಲೆ ಇಂದ್ರ ಕೂಡ ನನಗೆ ಮುಟ್ಟಕ್ಕಾಗಲ್ಲ, ನಿನ್ಗೆ ಗೊತ್ತಾ ಅಂತ ಕೇಳ್ತಾರೆ. ಈಗ ನೀನೋ ಭಾಳ ಕಷ್ಟ ಹಾಗೆ ಹೀಗೆ ಅಂತಿದೆಯಲ್ಲ, ನೀನಿದ್ರೆ ಇಂದ್ರ ಕೂಡ ನನಗೆ ಮುಟ್ಟಕ್ಕಾಗಲ್ಲ. ಆಮೇಲೆ ತನ್ನ ಬಾಲ್ಯದ 2 ಘಟನೆಗಳನ್ನು ಇಲ್ಲಿ ತಂದು ಹೇಳ್ತಾಳೆ. ಅವಳ ತಂದೆ ಜೊತೆ ನೀನು ಕೂತಿರ್ತಾಳಂತೆ ಸೀತೆ. ಆಗ ಯಾರೋ ಜ್ಯೋತಿಷ್ಶಾಸ್ತ್ರ ನೋಡೋರು ಬಂದಿರ್ತಾರೆ. ಎಲ್ಲಿ ಜನಕನ್ ಮಿಥಿಲೆ, ಜನಕ ರಾಜ ಇದ್ದಾನೆ, ಸೀತೆ ಇದ್ದಾಳೆ. ಆಗ ಜ್ಯೋತಿಷ್ಶಾಸ್ತ್ರ ನೋಡೋರು ಬಂದಿರ್ತಾರೆ. ಅವರು ಇವಳ ಜಾತಕವನ್ನೇನೋ ನೋಡಿರ್ತಾರೆ. ಅದನ್ನು ಉಲ್ಲೇಖ ಮಾಡಿ ಹೇಳ್ತಾಳೆ, ನೋಡು ರಾಮಚಂದ್ರ, ಆ ಜಾತಕದಲ್ಲಿ ನೋಡಿ ಹೇಳಿದ್ರು ನಿನಗೆ ಕಾಡು ವಾಸ ವನವಾಸದ ಯೋಗ ಇದೆ ಅಂತ ಹೇಳಿದ್ರು ನನಗೆ. ನೋಡು ಆ ಜ್ಯೋತಿಷ್ಶಾಸ್ತ್ರ ಹೇಳಿದ್ರಲ್ಲ, ಅವ್ರ ಮಾತು ಸುಳ್ಳು ಮಾಡಬಾರ್ದು, ನಾನು ಅದರಿಂದ ಕಾಡಿಗೆ ಬರ್ತೇನೆ. ಯಾಕಂದ್ರೆ ಅವರೆಲ್ಲ ದೊಡ್ಡವರು ಎಷ್ಟೆಲ್ಲ ಹೇಳ್ಬಿಟ್ಟಿದ್ದಾರೆ, ಅವ್ರ ಮಾತು ಯಾಕೆ ಸುಳ್ಳಾಗಬೇಕು? ಆಮೇಲೆ ಅವಳು ಹೇಳ್ತಾಳೆ, ನನಗೆ ತುಂಬ ಉತ್ಸಾಹ ಬಂದಿದೆ ನೀನು ಕಾಡಿಗೆ ಹೋಗ್ತಾ ಇದೆಯಾ ಅಂತ. ನಾವು ಹೇಳ್ತೇನೆ, ನೀವು ಹೋದ್ರೆ ಹೋಗಪ್ಪ, ನಮಗೇನು ಉತ್ಸಾಹ ಇಲ್ಲ ಅಂತ. ಸೀತೆ ಹೇಳ್ತಾಳೆ, ನನಗೆ ತುಂಬ ಉತ್ಸಾಹ ಬಂದಿದೆ, ಈ ಶಾಸ್ತ್ರ ಆಗಲೇ ಹೇಳ್ತಾರೆ, ಜ್ಯೋತಿಷ್ಶಾಸ್ತ್ರ ಇವತ್ತೆಲ್ಲ ಸತ್ಯ ಆಗ್ತಾ ಇದೆಯಲ್ಲ, ಅವಳ ಮಾತು ನಾನು ಸತ್ಯ ಉಳಿಸ್ಬೇಕು, ಅದರಿಂದ ನಾನು ಬರ್ತೇನೆ. ಆಮೇಲೆ ಇನ್ನೊಂದು ಸಂದರ್ಭ ಇತ್ತು, ತಾಯಿ ಇದ್ದಾಗ, ತಾಯಿ ಅಂತ ಹೇಳಿದಾಗ ಸೀತೆಯ ತಾಯಿ ಯಾರು ಅಂತ ವಾಲ್ಮೀಕಿ ಎಲ್ಲೂ ಹೆಸರು ತಂದಿಲ್ಲ. ಸೀತೆಯ ತಾಯಿ ಹೆಸರು ಯಾರು ಗೊತ್ತಾ? ನನಗೂ ಗೊತ್ತಿರಲಿಲ್ಲ. ವಾಲ್ಮೀಕಿ ರಾಮಾಯಣ ಓದೋರ್ಗು ನಂಗೆ ತುಳಸಿ ರಾಮಾಯಣ. ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂ ಸೀತೆಗೆ ತಾಯಿ ಜನಕರಾಜನ್ ಮಾತ್ರ ಹೆಸರು ಬರುತ್ತೆ.
ಸೀತೆಯ ತಾಯಿ ಹೆಸರು ಬರಲ್ಲ. ತುಳಸಿ ರಾಮಾಯಣದಲ್ಲಿ ತುಳಸಿದಾಸ ಸುನಾಯನೆ ಅಂತ ಹೆಸರು ಬರೀತಾರೆ. ನಮ್ಗೆ ಸಿಕ್ಕೋದೇ ಅವಳ ಹೆಸರು ತುಳಸಿ ರಾಮಾಯಣದಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಇಲ್ಲ, ಎಷ್ಟೋ ಉಲ್ಲೇಖ ಇಲ್ಲ. ಒಂದು ಧನುಸು ಮುರಿದಿಲ್ಲ, ಧನುಸು ಮುರಿಯಲ್ಲ, ಲಕ್ಷ್ಮಣ ರೇಖಾ ಎಷ್ಟೆಷ್ಟೋ ಕನ್ಫ್ಯೂಷನ್ ಇದೆ. ಅವನು ಧನುಸ್ ಮುರಿಯಲ್ಲ, ಎಲ್ಲ ಆಗೋಗ್ಬಿಡುತ್ತೆ. ಶಿವಧನುಸ್ ಎಲ್ಲ ಇಟ್ಟಿರ್ತಾರೆ, ಎಲ್ಲ ರಾಜಕುಮಾರ್ ಬಂದೋಗಿರ್ತಾರೆ, ಯಾರಿಗೂ ಹೋಲ್ಸಕ್ಕೆ ಆಗೋದಿಲ್ಲ. ರಾಮ ಅವ್ರ ಮನೆಗೆ ಹೋದಾಗ ವಿಶ್ವಾಮಿತ್ರ ಕರ್ಕೊಂಡು ಹೋಗಿರ್ತಾನೆ, ಹಿಂಗೆ ಯಾರು ಮುರಿಲಿಲ್ವಂತೆ ಅಂತ ಹೇಳ್ತಾನೆ. ಅವಾಗ ನೋಡೋಣ ಅಂತ ತರ್ತಾರೆ, ಅವರು ಅದು ಕಬ್ಬಿಣದ ಇದಿರ್ತದೆ ಖಾಲಿ, ಅದನ್ನು ತಂದಿರ್ತಾರೆ. ರಾಮ ಎತ್ತಕ್ಕೆ ಹೋಗೋದು ಮುರಿತಾನೆ, ಅವಾಗ ಸೀತೆ ಕೊಡ್ತಾರೆ. ಸ್ವಯಂವರದಲ್ಲಿ ಸ್ವಯಂವರ ಕರೆಸಿದ್ದ ಅಲ್ಲ, ವಾಲ್ಮೀಕಿ ರಾಮಾಯಣದ ಪ್ರಕಾರ. ತುಳಸಿ ರಾಮಾಯಣದಲ್ಲಿ ನಡೆಯೋ ಸ್ವಯಂವರ, ರಾಮಾಯಣದಲ್ಲಿ ಸ್ವಯಂವರ ಇಲ್ಲ. ಹಾಗೆ ಇಲ್ಲಿ ಸುನಾಯನೆ ಅಂತ ಅವಳ ತಾಯಿ ಹೆಸರು ಸುನಾಯನೆ ಅಂತ ಈ ರಾಮಚಂದ್ರ ಚರಿತಮಾನಸಲ್ಲಿ ಬರುವಂಥದ್ದು. ಅವಳ ಜೊತೆ ಕೂತಾಗ ಇವಳೇನೋ ಕೂತಿರ್ತಾಳಂತೆ. ಅವಾಗ ಯಾರೋ ಒಬ್ರು ಸಾಧು, ಈಗ ಭಿಕ್ಷೆಗೆ ಬರ್ತಾರಲ್ಲ ಕೆಲವು ಸಾಧು ಸಂತರೆಲ್ಲ ಮನೆಗೆ, ಭಿಕ್ಷೆಗೆ ಬಂದಿದ್ದಂತೆ. ಮನೆ ಮುಂದೆ ಹೋಗ್ತಾ ಇದ್ರು, ಇವರಿಬ್ರು ಕೂತಿದ್ರು. ಅವಾಗ ಸೀತೆಯನ್ನು ನೋಡ್ತಾರೆ. ಸೀತೆಯನ್ನು ನೋಡಿದಾಗ ಅವ್ರು ಹೇಳ್ತಾರಂತೆ, ಏನಮ್ಮ ನಿನಗೆ ನೀವು ವನವಾಸದ ಯೋಗ ಕಾಣ್ತಾ ಇದೆ, ನಿನ್ನ ಮುಖದಲ್ಲಿ ಕಾಣ್ತಾ ಇದೆಯಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಅವ್ರು ಹೇಳ್ತಾಳೆ, ಇದೆಲ್ಲ ಆದಮೇಲೆ ಮುಂದೆ ಇದೆಲ್ಲ ನೆನಪಿತ್ತು ಅವಳಿಗೆ. ಹಾಗೆ ರಾಮನಿಗೂ ಅವಾಗ ಹೇಳ್ತಿದ್ದಂತೆ, ಸ್ವಲ್ಪ ಕಾಡಿಗೆ ಹೋಗುವಂದಷ್ಟು ಇದು ಬರೋಣ ಅಂತ. ರಾಮ ಹೇಳಿದ್ದಂತೆ, ನಂಗೆ ಸಮಯ ಇಲ್ಲ, ಬ್ಯುಸಿ ಇದ್ದೇನೆ, ಫ್ರೀ ಆದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಂತೆ. ಇದೆಲ್ಲ ವಾಲ್ಮೀಕಿಯೇ ಬರೋದು. ಇಲ್ಲ, ನಾನು ಬ್ಯುಸಿ ಇದ್ದೇನೆ, ಯಾವಾಗ ನೀನು ಅವಾಗ ಹೇಳಿದ್ದೆ, ಈಗೆಲ್ಲ ಹೋಗ್ತಿರಲಿಲ್ಲ ನೀವು ಬಂಡೀಪುರ ಫಾರೆಸ್ಟು, ಆ ಸಫಾರಿ ಈ ಸಫಾರಿ ಎಲ್ಲ ಇದೆ, ನಡ್ಕೊಂಡು ಹೋಗ್ಬೇಕು. ಜೀಪಲ್ಲಿ ಹೋಗೋ ಸಫಾರಿ ಸಿಸ್ಟಮ್ ಇಲ್ಲ ಆಗ. ಅದನ್ನು ನೀನೇ ಕರ್ಕೊಂಡು ಹೋಗಿರ್ಬೇಕು ಅಂತಿದ್ದೆ. ಈಗ ನನಗೆ ನಿನ್ನ ಅನುಕೂಲ ಏನಾಗಿದೆ, ಈಗ ನೀನೇ ನಿಮ್ಮಪ್ಪ ಹೇಳಿದಲ್ಲ, ನಾನು ಉತ್ಸುಕನಾಗಿದ್ದೆ, ನಿನ್ನ ಕರ್ಕೊಂಡು ಹೋಗ್ಬೇಕು ನಾನು. ಆಮೇಲೆ ಹೇಳ್ತಾರೆ, ಕರ್ಕೊಂಡು ಹೋಗದೆ ಇದ್ದರೆ ವಿಷ ತೊಗೊಂಡು ಸಾಯ್ತೀನಿ, ಇಲ್ಲ ಬೆಂಕಿಗೆ ಹಾರಿ ಸಾಯ್ತೀನಿ, ಇಲ್ಲ ನೀರಿಗೆ ಬಿದ್ದು ಸಾಯ್ತೀನಿ. ಸಾಯೋಂತ ಖಚಿತ, ಈ ಮೂರಲ್ಲಿ ಒಂದು ಮಾಡ್ತೇನೆ ನೋಡಿ. ಈಗಿನ ಕಾಲ ಹುಡುಗರು ತಂದೆ ತಾಯಿಗೆ ಹೆದರ್ಸೋದಿಲ್ಲ, ಆಗಲೂ ಸೀತೆನೇ ಹೆದರ್ಸ್ತೀನಿ. ಇವು ಈಗ ಇಷ್ಟು ಹೇಳೋ ಹೊತ್ತಿಗೆ ಮತ್ತೆ ಅವಳಿಗೆ ವಾಲ್ಮೀಕಿಗಳು ಚೆನ್ನಾಗಿ ಹೇಳ್ತಾರೆ. ಬರೀ ಕಣ್ಣೀರು ಬಂತು ಅಂತ ಹೇಳಲಿಲ್ಲ, ಬಿಸಿ ಬಿಸಿಯಾದ ಕಣ್ಣೀರು ನೇತ್ರದಿಂದ ಬಂದು ಭೂಮಿಗೆ ಸ್ನಾನ ಮಾಡಿಸಿತು ಅಂದರೆ ಎಷ್ಟು ನೀರು ಹರಿತು ಅಂತ ಅರ್ಥ. ಆಮೇಲೆ ಬಿಸಿಯಾಗಿರ್ಬೇಕು, ಈಗ ಕಣ್ಣೀರು ಬಿಸಿ ಕಣ್ಣೀರು ಬಂತು ಅಂತ. ಬರೀ ಕಣ್ಣೀರು ಬಂತು ಅಂತ ಇದಕ್ಕೆ ನಿಮಗೆ ಕಾವ್ಯಗಳೆಲ್ಲ ಪರಿಚಯ ಇದೆ, ಸಂಸ್ಕೃತದಲ್ಲಿ ಆಸ್ವಾದನೆ ಮಾಡೋದೆಲ್ಲ ಭಾಳ ಚೆನ್ನಾಗಿರ್ತದೆ. ಬರೀ ಕಣ್ಣೀರು ಬಂತು ಅಂತ ಹೇಳ್ಬೋದಾಗಿತ್ತು ವಾಲ್ಮೀಕಿಗಳು, ಬರೀ ಕಣ್ಣೀರು ಅಂತ ಹೇಳಲಿಲ್ಲ. ಬಿಸಿಯಾದ ಕಣ್ಣೀರು, ಬಿಸಿ ಯಾಕೆ, ಒಳಗಡೆ ತಾಪ. ಯಾವಾಗಲೇ ಆಗಲಿ ಎಲ್ಲಿ ಬಿಸಿ ಇರುತ್ತೋ ಅಲ್ಲಿ ನೀರು ಇರುತ್ತೆ. ಅಗ್ನಿಯಿಂದ ನೀರು ಉತ್ಪತ್ತಿ ಆಗೋದು. ಈಗ ನೀವು ಸೌದೆ ಒಲೆ ಉರಿ ಹಾಕ್ತಾರೆ, ಕೆಳಗಡೆ ನೀರು ಬರುತ್ತಲ್ಲ. ಆಮೇಲೆ ದೇಹದಲ್ಲಿ ತುಂಬ ಶಕೆ ಆದರೆ ಬೆವರು ಬರ್ತಲ್ಲ, ಎಲ್ಲಿ ತಾಪ ಇದೆಯೋ ಅಲ್ಲಿ ನೀರಿರುತ್ತೆ. ಅಂದರೆ ಒಳಗಡೆ ರಾಮದ ವಿಯೋಗದ ತಾಪದಿಂದ ದುಃಖಿತರಾಗಿ ಕಣ್ಣೀರು ಬಿಸಿಯಾಗಿದೆ. ಆ ಬಿಸಿ ನೀರು ಕೆಳಗಡೆ ಬಿದ್ದು ಭೂಮಿಯನ್ನು ಸ್ನಾನ ಮಾಡಿಸ್ಬಿಟ್ಟಿದೆ. ಆಮೇಲೆ ಅವಳು ಅದಕ್ಕೆ ಶ್ರೀರಾಮಚಂದ್ರ ಇಷ್ಟಾದರೂ ಬಿಡ್ತಾನೆ, ಅವನು ಯಾಕೆ ಬಾ ಅಂತ ಹೇಳ್ತಾನೆ ಕಾಡಿಗೆ. ಸರಿ, ಮತ್ತೆ ಒಂದೊಂದಷ್ಟೆಲ್ಲ ಸಮಾಧಾನ ಮಾಡಿದ, ಸಾಕಷ್ಟು ಪ್ರಯತ್ನ ಪಡ್ತಾನೆ. ಈಗ ಸೀತೆ ನೋಡಿದ್ಲು, ಇವನು ರಾಮಚಂದ್ರ ಹೀಗೆ ಒಪ್ಪ ಕಾಣ್ತಾ ಇಲ್ವಲ್ಲ, ಅದಕ್ಕೆ ರಾಮನನ್ನು ನಿಂದಿಸ್ತಾಳೆ ಶುರು ಮಾಡ್ತಾಳೆ. ಏನು ನಿಂದಿಸ್ತಾಳೆ ಗೊತ್ತಾ, ನನ್ನ ತಂದೆ ನಿನ್ನ ಕೈಗೆ ಯಾರಿಗೋ ನನ್ನ ಕೈ ಕೊಟ್ಟಿದ್ದಾರೆ, ಕನ್ಯಾದಾನ ಯಾರಿಗೆ ಮಾಡಿದ್ದಾರೆ ಅಂತಂದರೆ ಪುರುಷ ರೂಪ ಹೆಂಗಸು ಮನೋಭಾವದವರಿಗೆ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ನೀನು ಗಂಡಸಲ್ಲ ಅಂತ ಹೇಳ್ತಾಳೆ. ನೋಡೋಕ್ಕೆ ಗಂಡಸ ಥರ ಕಾಣ್ತಿದ್ದೀ. ಇವಳು ಸೀತೆ ಹೇಳೋದು, ನಾನು ಹೇಳೋದಲ್ಲ ಇದು. ಗಂಡು ವೇಷನ್ನ ಹೆಣ್ಣಿಗೆ ಕೈ ಕೊಟ್ಟರು ಅಂತ ನನಗೆ ಅನಿಸ್ತಾ ಇದೆ. ನಮ್ಮಪ್ಪ ಯಾರಿಗೂ ಸರಿಯಾಗಿ ಕೊಡಲಿಲ್ಲ ಕೈಯನ್ನು, ಕನ್ಯಾದಾನ. ಆಮೇಲೆ ಇಲ್ಲಿ ಬಂದಾಗ ಕೇಳಿದೆ, ಶ್ರೀರಾಮಚಂದ್ರ ಸೂರ್ಯನಂತ ತೇಜಸ್ಸುಳ್ಳವನು ಅಂತ. ಅವ್ರು ಮೂರ್ಖರಿರ್ಬೇಕು ಹೇಳಿದವರು, ಇಲ್ಲ ಅಜ್ಞಾನದಲ್ಲಿರಬೇಕು. ಇದು ಎರಡೂ ಅಲ್ಲ ಅಂತಂದ್ರೆ ನೀನು ನನ್ನ ಕಾಳಿ ಕರ್ಕೊಂಡು. ಅದಕ್ಕೆ ನೋಡೋ, ರಾಮಚಂದ್ರ ನಾಟಕದಲ್ಲಿ ನಟನೆ ಮಾಡೋರು ನೃತ್ಯ ಮಾಡ್ತಾರೆ. ನೃತ್ಯ ಮಾಡುವಂಥ ಪ್ರಸಂಗ ಇರುವಂಥ ನಟರು ಇಲ್ಲೊಂದು ನಾಟಕ ಮಾಡ್ತಾರೆ, ಅಲ್ಲೊಂದು ನಾಟಕ ಮಾಡ್ತಾರೆ, ಇನ್ನೊಂದು ನಾಟಕ ಮಾಡ್ತಾರೆ. ಆ ಥರ ನನ್ನ ನೃತ್ಯ ನೀನೊಂದು ಬಿಟ್ಟು ಹೋಗಿ ಇಲ್ಲಿ ನಿನ್ನನ್ನು ಒಬ್ಬ ನಟನಾಗಿ ಇನ್ನೊಬ್ಬರಿಗೆ ಬಿಟ್ಟು ಹೋಗ್ಬೇಡ. ನಾನು ನಾಟಕ ಮಾಡಕ್ಕೆ ಬಂದಿಲ್ಲ. ಅದರಿಂದ ನೀನು ನನ್ನ ಯಾವುದೇ ಕಾರಣಕ್ಕೆ ನೀನು ಇಲ್ಲ ಅಂತಂದರೆ ನಾನು ದೇಹ ಇಲ್ಲಿ ಬಿಡೋವಳೆ.
ಆಮೇಲೆ ಅದು ಆ್ಯಕ್ಚುಲಿ ಪೂರ್ತಿಯಾಗಿ ಗೃಹಸ್ಥಾಶ್ರಮದ ಪತ್ನಿಯ ವ್ರತಗಳನ್ನೆಲ್ಲ ದೀರ್ಘವಾಗಿ ಹೇಳ್ತಾಳೆ. ನಾನು ಅದನ್ನು ತಗೊಂಡಿಲ್ಲ, ನೀವು ಓದ್ಕೊಳ್ಳಿ. ಪೂರ್ಣವಾಗಿ ಪತ್ನಿಯ ಧರ್ಮ ಏನು ಅಂತ ಅವಳು ವರ್ಣನೆ ಮಾಡ್ತಾ ಬರ್ತಾಳೆ. ಹೇಗೆ ಧರ್ಮಪತ್ನಿ ಅರ್ಧಾಂಗಿ ಆಗ್ತಾಳೆ ಅನ್ನೋ ಅಂಶಗಳನ್ನೆಲ್ಲ ತಂದು ಕಡೆಯದಾಗಿ ಅವಳಿಗೂ ಪಾಪ ಇಷ್ಟೊತ್ತಿಗಾಗಲೇ ಕಷ್ಟ ಆಗಿಬಿಟ್ಟಿರುತ್ತೆ ಹೇಳಿ ಹೇಳಿ ಹೇಳಿ. ಆಗ ಅವಳಿಗೆ ತಡೆಯಲಾರದೆ ಜೋರಾಗತ್ತು ಶ್ರೀರಾಮಚಂದ್ರನ ಬಾಗಿ ಅಪ್ಕೊಂಡ್ಬಿಡ್ತಾಳೆ. ಹೊಳ್ತಾ ಇದ್ದಾಳೆ, ರಾಮಚಂದ್ರನ ಬಾಗಿ ಅಪ್ತಾಳೆ. ಆಗ ವಾಲ್ಮೀಕಿಗಳು ಭಾಳ ಚೆನ್ನಾಗಿ ಬರೀತಾರೆ. ಯಾವ ರೀತಿ ಅಳ್ತಾಳೆ ಅಂತಂದರೆ, ಅರಣಿ ಏನು ಉಚಿತಲ್ಲ. ಈಗ ಈ ಮೀಮಾಂಸಕರು ಯಜ್ಞವನ್ನು ಮಾಡಬೇಕಾದ್ರೆ ಈಗೆಲ್ಲ ಏನು ಮಾಡ್ತಾರೆ ಅಂದರೆ, ಕಿಚನ್ನಿಂದ ಒಂದು ಅಗ್ಗುಷ್ಟಿಗೆಯಲ್ಲಿ ಅಗ್ನಿಯನ್ನು ತೊಗೊಂಡೋಗಿ ಒಂದು ಕರ್ಪೂರದಲ್ಲಿ ಅಗ್ನಿಯನ್ನು ಸ್ಥಾಪನೆ ಮಾಡಿಬಿಡ್ತಾರೆ. ಅಥವಾ ಏನು ಮಾಡ್ತಾರೆ, ಒಂದು ತುಪ್ಪದ ದ್ರವ್ಯದ ಪಾತ್ರೆಯಲ್ಲಿ ಆ ದರ್ಬೆ ಆದಿಗಳನ್ನೆಲ್ಲ ಇಟ್ಕೊಂಡು ಹಚ್ಚಿದಂಥ ದೀಪದಿಂದ ಆ ದರ್ಬೆಗೆ ತೆಗೆದುಕೊಂಡು ಆ ತುಪ್ಪದ ಘೃತದ ಪಾತ್ರದಿಂದ ಅಗ್ನಿಯನ್ನು ಸ್ಥಾಪನೆ ಮಾಡಿಬಿಡ್ತಾರೆ. ಯಾವುದಕ್ಕೆ? ಅಗ್ನಿ ಕುಂಡದಲ್ಲಿ. ಇಲ್ಲ ಅಂದರೆ ಈ 2 ಅಗ್ನಿ ಶಿಖೆಗಳನ್ನು ತೆಗೆದುಕೊಂಡು ಅದನ್ನು ಶುದ್ಧೀಕರಣವನ್ನು ಮಾಡಿ ದೀಪದಿಂದ ಬೆಂಕಿಯನ್ನು ಹಚ್ಚಿಕೊಂಡು ಆ ಅಗ್ನಿಯನ್ನು ನಾವು ಎದುರುಗಡೆ ಕಟ್ಟಿಗೆ ಮೇಲಿಟ್ಟು ಸ್ಥಾಪನೆಯನ್ನು ಮಾಡೋದು ಈಗಿನ ಕ್ರಮ. ಅದು ನಿಜವಾಗ್ಲೂ ಅಗ್ನಿ ಹೊತ್ತುಗಳು ಹೇಗೆ ಸ್ಥಾಪನೆ ಮಾಡಬೇಕು ಅಂದರೆ, 2 ಅರಣಿ ಅಂದರೆ ಕಟ್ಟಿಗೆ ಚಿಕ್ಕದು 2 ಅರಣಿಯನ್ನು ಉಜ್ಜಿ ಅದೇ ಅಂತ ಕೆಳಗಡೆ ಒಂದು ಸಣ್ಣದಾಗಿ ಅರಣಿ ಇರ್ತದೆ, ಒಂದು ಪೀಠ ವಿಲ್ ಹ್ಯಾವ್ ವುಡನ್ ಪೀಠ. ಅದು ಮೇಲ್ಗಡೆ ಒಂದು ಕಟ್ಟಿಗೆ ಇಟ್ಟಿರ್ತಾರೆ, ಅರಣಿ ಕಟ್ಟಿಗೆ. ಅದಕ್ಕೆ ಈ ಕಡಗೋಲ್ ಇರುತ್ತಲ್ಲ, ಆ ಕಡಗೋಲ್ ಥರ 2 ದಾರ ಕಟ್ಟಿರ್ತಾರೆ. ಅದನ್ನು ಜೋರಾಗಿ ಫ್ರಿಕ್ಷನ್ನಲ್ಲಿ ಉಜ್ಜಬೇಕು. ಅದು ಒಳಗಡೆ ಒಂದು ಸಣ್ಣ ಇದಿರುತ್ತೆ, ಕಟ್ಟಿಗೆ ಥರದ್ದು ಒಂದು ಸಾಲಿಡ್ ಸ್ಕ್ವೈರ್. ಅದ್ರ ಒಳಗಡೆ ತೂತಿರುತ್ತೆ. ಆ ತೂತು ಒಳಗಡೆ ಇದಿಟ್ಟು ಚೆನ್ನಾಗಿ ಉಜ್ಜುತ್ತಾರೆ. ಎಷ್ಟು ಜೋರಾಗಿ ಉಜ್ಜುತ್ತಾರೋ ಅಷ್ಟು ಅಗ್ನಿ ಅಲ್ಲಿ ಸ್ಪಾರ್ಕ್ ಬರ್ತದೆ. ಆವಾಗ ಹತ್ತಿ ಅಲ್ಲಿಟ್ಟು ಆ ಹತ್ತಿಗೆ ಅಗ್ನಿಯನ್ನು ತೆಗೆದುಕೊಂಡು ಆಮೇಲೆ ಸ್ಥಾಪನೆ ಮಾಡೋದು. ಇದನ್ನು ಅರಣಿ ಅಂತ ಕರೀತಾರೆ. ಯಾವುದು? ಈ ಅಗ್ನಿ ಉಜ್ಜೋದು. ಅಂದರೆ ಇವ್ರು ಏನು ಮಾಡ್ತಾರೆ, ಯಾವ ರೀತಿ ಅರಣಿಯನ್ನು ಉಜ್ಜಿದಾಗ ಬೆಂಕಿ ಉದ್ಭವವಾಯಿತು, ಸೀತೆಯ ಕಣ್ಣಿನಲ್ಲಿ ಆ ತಾಪದಿಂದ ಬೆಂಕಿ ಯಾವ ಥರ ತಾಪವಾಯಿತು, ಆ ರೀತಿಯಾಗಿ ಅವರು ಕಣ್ಣೀರು ತಾಪದಿಂದ ಅರಣಿ ಉಜ್ಜಿದಂತೆ ಅವಳಿಗೆ ಎಲ್ಲ ಭಾವನೆಗಳು ಉಜ್ಜಿ ಅವಳು ಕಣ್ಣೀರಾಗಿ ಹೊರಗಡೆ ಬರ್ತದೆ. ಆಮೇಲೆ ಅವಳು ಕಣ್ಣೀರಿದೆಯಲ್ಲ, ವಾಲ್ಮೀಕಿಗಳು ಇದೆಲ್ಲ ವರ್ಣನೆಯಾಗಿ ಭಾಳ ಅಂದರೆ ಆಸ್ವಾದಿಸಬೇಕಾದಂಥ ವಿಚಾರಗಳು. ಸ್ಫಟಿಕದಂತೆ ಸ್ವಚ್ಛವಾಗಿದ್ದಂತೆ ಕಣ್ಣೀರು, ಸ್ಫಟಿಕದಂತೆ ಸ್ವಚ್ಛವಾದ ಕಣ್ಣೀರು. ಅದು ಯಾವ ರೀತಿ ಅವಳ ಕಣ್ಣು ಕಮಲದಂಥ ಕಣ್ಣಿನಲ್ಲಿ ಸ್ಫಟಿಕದಂಥ ನೀರು ತಾಪದಿಂದ ಬಿಸಿಯಾಗಿ ಒಳಗೆ ಹರಿಯಿತು. ತಾವರೆಯಂತ ಇದ್ದ ಮುಖ ನೀರಿಂದ ಹೊರಹಾಕಿದಂತೆ ಬಾಡಿದ ಮುಖವಾಗಿ ರಾಮನನ್ನು ತಪ್ಪಿ ಜೋರಾಗಿ ಹತ್ತುತ್ತಾಳೆ. ಆವಾಗ ರಾಮಚಂದ್ರನಿಗೆ ತಡೆಯಲಾಗಲ್ಲ. ಅವನಿಗೂ ಸೀತೆಯ ಎಮೋಷನ್ ಹ್ಯಾಂಡಲ್ ಮಾಡಲಿಕ್ಕೆ ಆಗಲಿಲ್ಲ. ಆಗ ಅವನೇನು ಮಾಡ್ತಾನೆ, ಶ್ರೀರಾಮಚಂದ್ರ ಕಡೆದಾಗಿ ಇನ್ನೂ ಒಂದಷ್ಟೆಲ್ಲ ಮಾತುಕತೆಯಾಗಿ ಕಡೆದಾಗಿ ಒಪ್ಕೊಳ್ತಾನೆ. ಆಯಿತು, ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ. ಅವನು ಮತ್ತೆ ಪತಿ ಧರ್ಮ ಇತ್ಯಾದಿ ಎಲ್ಲ ವರ್ಣನೆ ಮಾಡ್ತಾ, ಅದ್ರ ಬಗ್ಗೆ ನಾನು ಪ್ರವೇಶ ಮಾಡೋದಿಲ್ಲ, ಅದು ನೀವು ಓದ್ಕೋಬೇಕಾದಂಥ ವಿಚಾರ. ಸರಿ, ಅವನ್ನೆಲ್ಲ ಹೇಳ್ತಾನೆ. ಆಮೇಲೆ ಈಗ ಅವನು ರಾಮಚಂದ್ರ ಹೇಳ್ತಾನೆ, ನೋಡು, ಒಂದು ವಿಚಾರ ತಿಳ್ಕೊ, ಬಹಳ ದಾನ ಮಾಡ್ಬೋದು ಅಥವಾ ತುಂಬ ಸಾಕಷ್ಟು ದಕ್ಷಿಣೆಯನ್ನು ಕೊಟ್ಟು ದೊಡ್ಡ ಯಜ್ಞಾದಿಗಳನ್ನು ಮಾಡ್ಬೋದು. ಇಷ್ಟೆಲ್ಲ ಮಾಡಿ ಕೂಡ ತಂದೆಯ ವಾಕ್ಯವನ್ನು, ತಂದೆಯ ಸೇವೆ ಮಾಡದಿದ್ರೆ ಇದು ಯಾವುದು ಉಪಯೋಗವಿಲ್ಲ. ಅಥವಾ ತಂದೆಯ ಸೇವೆ, ತಂದೆಯ ವಾಕ್ಯವನ್ನು ಪರಿಪಾಲನೆ ಮಾಡಿದ್ರೆ ಇದು ಯಾವುದು ಮಾಡುವ ಅವಶ್ಯಕತೆ ಇಲ್ಲ. ಅಲ್ಲ, ಈಗ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಪೂಜೆ, ವ್ರತ, ಜಪ, ಧ್ಯಾನ, ಏನು ನಿಷ್ಠೆ ಸ್ವಾಮೀಜಿ, ಮನೆಯಲ್ಲ ಅವ್ರು ಯಾರು ನೋಡ್ಕೊಳ್ಳೋದಿಲ್ಲ. ತಂದೆ ತಾಯಿ ಸೇವೆ ಎಷ್ಟು ಜನ ಮಾಡ್ತಾರೆ ಈಗ ನೋಡಿಕೊಂಡು. ನಮ್ಮ ಬೆಂಗಳೂರು ಆಶ್ರಮದಲ್ಲೂ ಒಬ್ರು ಇದ್ದರು, ಈಗಲೂ ಇದ್ದಾರೆ, ಒಬ್ಬರು ವಾಲಂಟಿಯರ್. ನನಗೆ ಅವ್ರಿಗೆ ಎಷ್ಟು ಮಾತಾಪಿತರ ಸೇವೆ ಅಂತಂದರೆ, ಅವರೊಬ್ಬರೇ ಮಗ ಕೆಲಸಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು, ಒಂದು ಕಂಪ್ನಿನಲ್ಲಿ. ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ಬೆಳಗ್ಗೆ 2:15 ಹೇಳೋದು. 2:15 ಎದ್ದು ಅವರು ವೀರೇಶ್ವರಾಂಜಿ ಮಾರ ಡಿಸೈಪಲ್, ನಮ್ಮ ಹೊಲಿಮಂದ ಡಿಸೈಪಲ್ ವೀರೇಶ್ವರಾಂಜಿ ಅವ್ರ ಮಂದಿ ದೀಕ್ಷೆ ಪಡೆದವರು. 2:15 ಎದ್ದು ತಿಂಡಿ ಅಡುಗೆ ಮಾಡಿ
ಮನೆ ಪೂಜೆ ಸಾಲಿಗ್ರಾಮಗಳು ಅವರ ತಂದೆ ಭಾಳ ನಿಷ್ಠಾವಂತ, ಇದು ಸಾಕಷ್ಟು ಇದನ್ನು ಎಲ್ಲ ಅನುಷ್ಠಾನಗಳನ್ನ ಇಟ್ಕೊಂಡು, ಅದಕ್ಕೆ ಯಾವ ಅನುಷ್ಠಾನ ತಪ್ಪೋಂಗಿಲ್ಲ ಅಂತ ತಂದೆಯ ಮಾತು. ಹಾಗಾಗಿ ಬೆಳಗ್ಗೆ ಎದ್ದು ಆ ಪೂಜಾದಿಗಳನ್ನೆಲ್ಲ ಮುಗಿಸಿ ತಿಂಡಿ ಮಾಡಿ ಅಡುಗೆ ಮಾಡಿ ತಂದೆ ತಾಯಿಗಳಿಗೆಲ್ಲ ವ್ಯವಸ್ಥೆ ಮಾಡಿ ಅವರು ಆಫೀಸ್ಗೆ ಹೋಗಿ ಮತ್ತು ಬರೋತ್ತಿಗಳಿಗೆ ಮತ್ತು ರಾತ್ರಿ ಬಂದು ಮತ್ತೆ ಎಲ್ಲ ಅವರಿಗೆ ಶುಶ್ರೂಷೆ ಎಲ್ಲ ಮಾಡಿ ಮಲಗೋತ್ತಿಗೆ 12 ಆಗ್ತಿತ್ತಂತೆ. ಅದು ಮತ್ತೆ 2:30 ಹೇಳ್ತಾ ಇತ್ತು. ಅವರೇ ಹೇಳಿದ್ರು, ನಾನು ಹೇಳಿದೆ, ಏನು ಈಗಿನ ಕಾಲದಲ್ಲಿ ಇಷ್ಟೊಂದು ಸೇವ್ ಮಾಡ್ತೀರಂದ್ರೆ ನೀವು. ಆಗ ಸ್ವಾಮೀಜಿ ನನಗೆ ಆ ಸಮಯದಲ್ಲಿ ಹಗಲಿ ಯಾವುದು ರಾತ್ರಿ ಯಾವುದು ಎಷ್ಟು ಸಲ ಭ್ರಮೆ ಅನಿಸ್ತಿತ್ತು. ಅವ್ರು ರಾತ್ರಿ ಒಂದ್ಸಲ ಅವ್ರ ತಂದೆಗೆ ಕಾಫಿ ಕುಡಿಬೇಕು ಅನಿಸ್ತಿತ್ತಂತೆ. ಒಂಚೂರು ಕಾಫಿ ಕೊಡ್ತೀವಿ ನಾವು ಅಂತ ಮಲಗಿರೋ 12 ಗಂಟೆ ಆಗುತ್ತೆ ಮಲಗೋದು, ಇನ್ನು ಮತ್ತೆ 2:15 ಹೇಳ್ಬೇಕು. 12 ಗಂಟೆಗೆ ಎಬ್ಸಿ ಹೇಳೋರಂತೆ ಕಾಫಿ ಕೊಡ್ತೀವಿ ನಾವು. ಎದ್ದುಬಿಟ್ಟು ಅವ್ರು ಇಬ್ಬರು, ಆಮೇಲೆ ಅವರು ಈ ಹಳೆ ಕಾಲದವರು ಇವ್ರ ತಂದೆ ಕಾಫಿ ಕುಡಿಬೇಕು ಅಂತ, ಆದರೆ ಪತ್ನಿಗೆ ಕೊಡದೆ ಕಾಫಿ ಕುಡಿಯಲ್ಲಂತ ಅವ್ರ ನಿಯಮ. ಅದಕ್ಕೆ ಅವಳನ್ನು ಎಬ್ಸು, ಅವಳು ಕಾಫಿ ಕೊಡದೆ ನಾನು ಹೆಂಗೆ ಕುಡಿಯೋದು, ಅವಳ ಪಾಪ ನಿದ್ದೆ ಮಾಡಿರ್ತಾರೆ. ಅದು ಅಮ್ಮನ್ನು ಎಬ್ಸಿ ಇಬ್ಬರು ಕಾಫಿ ಕೊಟ್ಟು ಶುಶ್ರೂಷಾಗ 12:30 ಮತ್ತು 2:15 ಹೇಳಬೇಕು. ಕಡೆದಾಗಿ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ, ತಂದೆ ಮನೇಲಿದ್ದಾರೆ, ಇಬ್ಬರೂ ನೋಡ್ಕೋಬೇಕಾಯ್ತು, ಇಲ್ಲಿ ಅಲ್ಲಿ 2 ಕಡೆ. ಕೊನೆಗೆ ಆಗಲ್ಲ ಅಂತೇಳಿ ಹಣದ ಕಾಸಿನ ತೊಂದರೆ ಇದ್ದರು, VRS ಕೊಟ್ಬಿಟ್ರು. ಏನಂದ್ರೂ ತಂದೆ ತಾಯಿ ಸೇರಿ ಹೀಗೆ VRS ಕಂಪ್ನಿ ಇಲ್ಲ, ನನ್ನ ತಂದೆ ತಾಯಿ ನೋಡ್ಕೋಬೇಕು, ಆದ್ಯ ಕರ್ತವ್ಯ ಎಲ್ಲ ಬಿಟ್ಟು ತಂದೆ ತಾಯಿ ಫಸ್ಟ್ ಹೋಗೋಕ್ಕಿಂತ ಮುಂಚೆ ತಂದೆ ಆಸ್ಪತ್ರೆಗೆ ಹೋಗಿ ಅವಳನ್ನ ತೊಡೆ ಮೇಲೆ ಮಲಗಿಸಿ, ನೀನು ಚೆನ್ನಾಗಿರು, ನಾನು ಹೋಗ್ತಾ ಇದ್ದೀನಿ ಮೊದಲು ಅಂತ ಹೇಳಿ ಮನೆಗೆ ಬಂದು ಅಪ್ಪ ತೀರಿದ್ರು. ಅದಾಗ 1 ವಾರದಲ್ಲಿ ತಾಯಿ ತೀರಿದ್ರು. ಈ ರೀತಿಯಾಗಿ ಎಷ್ಟು ಜನ ನೋಡ್ಕೊಳ್ತಾರೆ ತಂದೆ ತಾಯಿಗಳ ಸೇವೆ. ಅದಕ್ಕೆ ರಾಮಚಂದ್ರ ಹೇಳೋದು, ನೀನು ದಾನ ಧರ್ಮಾದಿಗಳು ಮಾಡ್ಬೋದು, ವಿಶೇಷ ಪೂಜಾ ಕರ್ಮಾದಿಗಳನ್ನೆಲ್ಲ ಮಾಡ್ಬೋದು, ಲಕ್ಷಾಂತರ ರೂಪಾಯಿ ನೀನು ಡೊನೇಷನ್ ಕೊಡ್ಬೋದು ಮಠಗಳಿಗೆ. ಆದರೆ ಮನೆಯಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ಳದೆ ಇದ್ದರೆ ಇದು ಯಾವುದು ಸಫಲವಾಗುವುದಿಲ್ಲ. ರಾಮಚಂದ್ರ ಸೀತೆಗೆ ಅದಕ್ಕೆ ಶ್ರೇಷ್ಠವಾದ ಧರ್ಮ ಯಾವುದು, ಇವತ್ತು ನನ್ನ ತಂದೆಗೆ ಕೊಟ್ಟಂಥ ಮಾತು ಪರಿಪಾಲನೆ, ನನ್ನ ಸತ್ಯವಾಕ್ಯ. ಆದ್ದರಿಂದ ಇದನ್ನು ನೆನ್ಪಿಟ್ಕೊಂಡು ನೀವು. ಆಮೇಲೆ ಇಷ್ಟೆಲ್ಲ ಆಗೋತ್ತಿಗೆ ಈ ಸೀತೆ ಜೊತೆಗೆ ಮಾತುಕತೆ ಆಗೋತ್ತಿಗೆ ಲಕ್ಷ್ಮಣ ಜೊತೆಗೆ ಬಂದ ಅಲ್ವಾ, ಕೌಸಲ್ಯ ಅರಮನೆಯಲ್ಲಿ ಇರ್ತಾನೆ ಲಕ್ಷ್ಮಣ. ಈಗ ಸೀತೆ ಜೊತೆ ಮಾತುಕತೆ ಆಗೋತ್ತಿಗೆ ಲಕ್ಷ್ಮಣನಿಗೂ ಆ ದುಃಖ ತಡಿಲಿಕ್ಕಾಗಲಿಲ್ಲ, ಅವ್ನು ನೋಡ್ಲಿಕ್ಕಾಗಲಿಲ್ಲ, ಸೀತೆಯ ಕಷ್ಟಗಳನ್ನು ನೋಡ್ಲಿಕ್ಕಾಗಲಿಲ್ಲ. ರಾಮನ ಭಾವ ಸೀತೆ ಜೊತೆಗೆ ಹೇಗಿರಬೇಕು ಅಂತ ಅದು ನೋಡ್ಲಿಕ್ಕಾಗಲಿಲ್ಲ, ಹೊಟ್ಟೋಗ್ಬಿಡ್ತಾನೆ. ಅಲ್ಲಿ ಇರಲ್ಲ ಲಕ್ಷ್ಮಣನಿಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಹೊಟ್ಟೋಗ್ಬಿಡ್ತಾನೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾನೆ. ಅಷ್ಟೊತ್ತಿಗೆ ಸೀತೆ ಒಪ್ಪಿ ಎಲ್ಲ ಆಗಿರುತ್ತೆ. ಈಗ ಅವನೇನು ಮಾಡ್ತಾನೆ, ಸೀದಾ ಬಂದು ರಾಮನ ಪಾದ ಗಟ್ಟಿಗೆ ಹಿಡಿತಾನೆ ಲಕ್ಷ್ಮಣ. ಈಗ ಸೀತೆ ಒಪ್ಕೊಂಡೆ ಆಯ್ತಲ್ಲ, ಮುಂದಿನ ಹೆಜ್ಜೆ ಹೇಳಬೇಕಾಗಿದೆ. ಅಷ್ಟೊತ್ತಿಗೆ ಬಂದು ಲಕ್ಷ್ಮಣ ರಾಮನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಹೇಳ್ತಾನೆ, ರಾಮ, ಕಾಡಿಗೆ ನಾನು ಬರ್ತಾ ಇದ್ದೇನೆ ನಿಮ್ಮ ಜೊತೆಗೆ. ಈಗ ರಾಮನಿಗೆ ಒಳ್ಳೆ ಪ್ರತಿಯೊಬ್ಬರು ಕೌನ್ಸಿಲಿಂಗ್ ಮಾಡೋದೇ ಆಗುತ್ತೆ. ಒಂದು ಎಲ್ಲರಿಗೂ ಬರಬೇಡಿ ಅಂತ. ಇದೇನೇನು ಇದಕ್ಕೆ ಹೋಗ್ತಾ ಇದ್ದಾರೆ, ಪಿಕ್ನಿಕ್ಕೇನು ಹೋಗ್ತಾ ಇಲ್ಲಲ್ಲ, ಕಾಡಿಗೆ ಹೋಗ್ತಾ ಇರ್ತದೆ. 1-2 ವರ್ಷ ಅಲ್ಲ, 14 ವರ್ಷ ವನವಾಸ. ಸರಿ, ಆದರೂ ಇವನೇನು ಮಾಡ್ತಾನೆ, ನೋಡು, ನೀನು ಈಗ ನಾನು ಹೋಗ್ತಾ ಇದ್ದೇನೆ, ಕೌಸಲ್ಯ ನೋಡ್ಕೊಳ್ಳೋಕೆ ಯಾರಿಲ್ಲ, ದಶರಥನ ನೋಡ್ಕೋಬೇಕು, ನಿನ್ನ ಅಮ್ಮ ಸುಮಿತ್ರೆಯನ್ನು ನೋಡ್ಕೋಬೇಕು. ಆದ್ದರಿಂದ ನೀನು ಮನೇಲೇ ಇರಬೇಕು, ನೀನು ಬರುವಾಗಿಲ್ಲ. ಅವಾಗ ಆಮೇಲೆ ಒಂದು ಪಕ್ಷ ಭರತ ಪಟ್ಟಾಭಿಷೇಕ, ನಾನು ಹೊರಟ ಮೇಲೆ ಅವನ ಪಟ್ಟಾಭಿಷೇಕ, ಅವನು ನನ್ನ ಮಾತು ಕೇಳ್ತಾನೆ. ಆದರೂ ಕೈ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರೆ ಹಾಗೇನಾಗ್ತದೆ, ಕೌಸಲ್ಯಗೆ, ದಶರಥನಿಗೆ ಮತ್ತು ಸುಮಿತ್ರೆಗೆ ತೊಂದರೆ ಆಗ್ತದೆ. ಅದನ್ನು ನಾನಿರಲ್ಲ, ನೀನು ನೋಡ್ಕೋಬೇಕು. ಅವಾಗ ಇವನು ಯಾವಾಗಲೂ ಅವನು ಫೋರ್ಸ್ನಲ್ಲೇ ಇರ್ತಾನೆ ಲಕ್ಷ್ಮಣ. ಅವನು ಹೇಳ್ತಾನೆ, ನೋಡು, ನಾನು ನಿನ್ನ ಜೊತೆ ಕಾಡಿಗೆ ಬಂದ್ಬಿಡ್ತಾರೆ, ಏನಾದ್ರು ಸುದ್ದಿ ಬಂತು ನನಗೆ, ಭರತ ಏನಾದ್ರು ನಮ್ಮ ತಂದೆ ತಾಯಿಗಳಿಗೆ ತೊಂದರೆ ಕೊಟ್ಟಿದ್ದಾನೆ ಅಂತ ನೀನೇ ಇಷ್ಟಪಡಬೇಡ, ಅಯೋಧ್ಯೆಗೆ ಬಂದು ಕೊಂದು ಬಿಡ್ತೇನೆ, ನೀನೇನು ತರ್ಕಿಸ್ಬೇಡ. ನಮ್ಮದು ಇದು ಒಂದೇ ಸಲ ಈ ಆಲೋಚನೆ ಮಾಡಿ ಧರ್ಮದ ಬಗ್ಗೆ ವಿಚಾರ ಮಾಡಿ ಇಷ್ಟೆಲ್ಲ ಕೌನ್ಸಿಲಿಂಗ್ ಮಾಡೋ ಏರಿಯಾ ನಮ್ದಲ್ಲ. ಆಮೇಲೆ ಈ ಸುಮಿತ್ರೆ ಕೌಸಲ್ಯ ಹೇಳಿದೆಯಲ್ಲ, ಕೌಸಲ್ಯ ಮಾತೃತ್ವದಲ್ಲಿ ಲಕ್ಷ್ಮಣನ ಮೂಲಕ ವಾಲ್ಮೀಕಿಗಳು ಹೇಳಿಸ್ತಾರೆ. ಅವಳು ಎಂಥ ಸಾಮರ್ಥ್ಯಗಳು ಅಂದರೆ, ನನ್ನಂಥ 1000 ಮಕ್ಕಳನ್ನು ಅದ್ಭುತವಾಗಿ ನೋಡ್ಕೊಳ್ಳೋ ಶಕ್ತಿ ಇದೆ. ಅದರಿಂದ ನನ್ನ ಅವಶ್ಯಕತೆ ಕೌಸಲ್ಯಗಿಲ್ಲ. ಸುಮಿತ್ರೆನೂ ಅಷ್ಟೇ, 1000 ಹಳ್ಳಿಗಳ ವ್ಯಾಪ್ತಿ ಅವಳದು ಇದೆ. ಅದರಿಂದ ಅದನ್ನೆಲ್ಲ ಅವಳು ಅದ್ಭುತವಾಗಿ ನೋಡ್ಕೊಂಡು ಹೋಗ್ತಾಳೆ. ಅದರಿಂದ
ನೀನು ಓ ರಾಮಚಂದ್ರ ಇದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ ಕಣೋ, ಇದನ್ನೆಲ್ಲ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸರಿ, ಒಂದು ನಾನು ಶಾರ್ಟ್ ಮಾಡ್ಕೊಂಡಿದ್ದೀನಿ, ಲಕ್ಷ್ಮಣ್ ಡೀಟೇಲ್ಸ್ ತರಲ್ಲ ನಾನು. ಇದಾದಮೇಲೆ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ನಾನು ಹಾಗಾದ್ರೆ ನೀನು ಕಾಡಿಗೆ ಬರೋದು ಆಯ್ತಲ್ಲ. ಅವನು ಹೇಳ್ತಾನೆ ಬಿಲ್ಲು ಬಾಣ ಬತ್ತಳಿಕೆ ಕತ್ತಿ ಎಲ್ಲ ಲಿಸ್ಟ್ ಕೊಡ್ತಾನೆ. ಈಗ ಹಾರೆ ಗುದ್ಲಿ ಎಲ್ಲ ತರ್ತಾನಂತೆ ಲಕ್ಷ್ಮಣ. ಲಕ್ಷ್ಮಣ ವಿಲ್ ಬ್ರಿಂಗ್ ಆಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಈಸ್ ಅ ಬೆಸ್ಟ್ ಇಂಜಿನಿಯರ್ ಆ್ಯಕ್ಚುಲಿ, ವಿತೌಟ್ ಗೋಯಿಂಗ್ ಟು ಎನಿ ಇಂಜಿನಿಯರಿಂಗ್ ಕಾಲೇಜ್. ಲಕ್ಷ್ಮಣ ಅವನು ಎಲ್ಲ ಬೇಕಾದ ದಾರ, ಆಮೇಲೆ ಈಗೆಲ್ಲ ಏನು ಮಾಡ್ತಾರೆ, ಒಂದು ಪಿನ್ನು, ಇದು ಆಮೇಲೆ ಕ್ಲಿಪ್, ನಾವೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಒಂದು ದಾರ ಕಟ್ಟಿ ಬಟ್ಟೆ ಹರಿಯೋ ಜಾಗ ಬೇಕಲ್ಲ, ಬಟ್ಟೆ ಹರಿಯೋ ದಾರ, ಒಂದು ಕ್ಲಿಪ್ಪು, ಆಮೇಲೆ ಇನ್ನೆಲ್ಲ ಸ್ವಲ್ಪ ಸರಿಯಾಗಿ ಕಳೆ ಕಾಣ್ತಾ ಇದೆ ಅದಕ್ಕೆಲ್ಲ ಸಿಕ್ಕಲ್ ಬೇಕು, ಕಳೆ ಕೀಳುವಂಥದ್ದು ಎಲ್ಲ ಎತ್ಕೊಂಡ್ಬರ್ತಾನೆ. ಇವನು ಹೇಳ್ತಾನೆ ಏನೇನು ಬೇಕೋ ಎಲ್ಲ ಹೊತ್ಕೊಂಬ ಅಂತ. ಇವ್ನಿಗೆ ಏನು ಬೇಕೋ ಅದನ್ನೆಲ್ಲ ಹೊತ್ಕೊಂಬರೋಕ್ಕೆ ನಿಯಮ ಹೇಳ್ತಾಳೆ. ಆಮೇಲೆ ನಿಯಮೆಲ್ಲ ಹೇಳಿದ ಮೇಲೆ ಇವು ಲಕ್ಷ್ಮಣ ಹೊರಟ. ಅದ್ರ ಮಧ್ಯ ರಾಮ ಸೀತೆಗೆ ಹೇಳ್ತಾನೆ, ನೋಡು ನಾವು ಹೆಂಗೂ ಇರೋದಿಲ್ಲ, ಅದರಿಂದ ನಿನಗೆ ಯಾವುದು ಉತ್ತಮವೋ ಅದನ್ನೆಲ್ಲ ದಾನ ಮಾಡಿ. ಯಾವುದು ಬೆಸ್ಟ್ ನೀನು ಉಪಯೋಗಿಸಿದ್ಯೋ, ನಿನ್ನಲ್ಲಿ ಉತ್ತಮವಾದದ್ದು, ಅದು ಹೆಸರು ಕೇಳಿದ ತಕ್ಷಣ ಸೀತೆ ಅವಾಗಲೇ ದಾನ ಶುರು ಮಾಡಿ. ರಾಮ ಇನ್ನೂ ಹೊರಟೇ ಇಲ್ಲ, ಆಗಲೇ ಸೀತೆ ಎಲ್ಲ ದಾನ ತನ್ನಲ್ಲಿ ಇದ್ದಂಥ ಉತ್ತಮವಾದ ಎಲ್ಲವನ್ನೂ ದಾನ ಮಾಡ್ತಾನೆ. ಆಮೇಲೆ ಲಕ್ಷ್ಮಣನಿಗೆ ಹೇಳ್ತಾನೆ, ಯಾರು ಶ್ರೀರಾಮಚಂದ್ರ ವಸಿಷ್ಠರ ಮಗ, ಅವನು ಸುಯಜ್ಞ, ವಸಿಷ್ಠರ ಮಗನ ಸುಯಜ್ಞ. ಸುಯಜ್ಞನ ಇಲ್ಲೇ ಕರೆಯಪ್ಪ, ನಾನು ಹೇಳ್ತಾ ಇದ್ದೀನಿ ತ್ವರಿತದಿಂದ ಬರಬೇಕಂತೆ, ರಾಮಚಂದ್ರ ಕರಿತಾ ಇದ್ದಾನೆ ಅಂತ ಹೇಳು. ಲಕ್ಷ್ಮಣ ಹೋಗಿ ಸುಯಜ್ಞ ವಸಿಷ್ಠರ ಮಗನಿಗೆ ಹೇಳ್ತಾನೆ, ರಾಜ ಪುರೋಹಿತ ಅಲ್ವಾ ವಸಿಷ್ಠರು, ಅವರ ಮಗ. ಅವನು ಹೇಳ್ತಾನೆ, ರಾಜ ಯಾವುದೋ ತುರ್ತು ಕಾರ್ಯದಲ್ಲಿ ತ್ವರಿತವಾಗಿ ನಿಮ್ಗೆ ಕರಿತಾ ಇದ್ದಾನೆ, ಬರಬೇಕು. ಸುಯಜ್ಞ ಬರ್ತಾನೆ, ರಾಮ ಸೀತೆಯರು ಕೂತಿರ್ತಾರೆ. ಅವನು ಬಂದ ತಕ್ಷಣ ಎದ್ದು ನಿಂತು ಇವನು ಹೇಳ್ತಾನೆ, ನೋಡು ನನ್ನಲ್ಲಿ ಏನೇನು ಉತ್ತಮವಾಗಿದೆಯೋ ಅದೆಲ್ಲವನ್ನು ಸುಯಜ್ಞಂಗೆ ದಾನ ಮಾಡ್ಬಿಡ್ತಾನೆ. ಇಲ್ಲಿ ಪಟ್ಟಿ ಕೊಡ್ತಾರೆ ವಾಲ್ಮೀಕಿಗಳು. ಅವನು ಏನು ಮಾಡ್ತಾನೆ, ಬರೀ ಸುಯಜ್ಞಂಗಲ್ಲ, ಸುಯಜ್ಞ ಪತ್ನಿಗೆ ಸೀತೆದು ಉತ್ತಮವಾದದ್ದೆಲ್ಲ ಕೊಡ್ತಾನೆ, ಸುಯಜ್ಞಂಗೆ ರಾಮನ ಹತ್ರ ಇದ್ದದ್ದು ಉತ್ತಮವಾದೆಲ್ಲ ಕೊಟ್ಬಿಡ್ತಾನೆ. ಮತ್ತು ಇದ್ದಂಥ ಎಲ್ಲ ಇದು ಸಿಟಿಸನ್ಸ್ಗೇನು, ಪ್ರಜೆಗಳಿಗೆ ಶತ್ರುಂಜಯ ಅಂತ ಒಂದೊಂದು ಪಟ್ಟದ ಆನೆ ಇರ್ತದೆ, ರಾಮನ ಪಟ್ಟದ ಆನೆ ಶತ್ರುಂಜಯ, ಅದನ್ನು ದಾನ ಮಾಡ್ತಾನೆ. ಅದೇನು ಆ ಆನೆ ಜೊತೆಗೆ 1000 ಸುವರ್ಣ ನಾಣ್ಯನ ಜೊತೆಗೆ ಆನೆ ಕೊಡ್ತಾನೆ. ಆಮೇಲೆ ಆಚಾರ್ಯರಿಗೆ, ಗುರುಹಿಯರಿಗೆ, ಸೇವಕರಿಗೆ ಸಾವಿರಾರು ಗೋವು, ಬೆಳ್ಳಿ, ಬಂಗಾರ ರಾಶಿ ರಾಶಿ. ಅವನು ಖಜಾಂಚಿನ ಕರಿತಾನೆ ರಾಮ. ನನ್ನ ಖಜಾಂಚಿಲಿದ್ದ ಚಿನ್ನವನ್ನೆಲ್ಲ ತಂದು ಇಲ್ಲಿ ರಾಶಿ ಹಾಕುವಂತ ಎಲ್ಲ ತಂದು ಅವನ್ನೆಲ್ಲ ಇಡೀ ಕೋಶನ್ ಖಾಲಿ ಮಾಡಿ ಹೋಗೋದು ರಾಮ. ಈ ವಿಲ್ ನಾಟ್ ಕೀಪ್ ಎನಿ ಪೈ ಇನ್ ಹಿಸ್ ಕಿಂಗ್ಡಮ್. ಅವನ ಸ್ವತ್ತಲ್ಲಿ ಏನಿರುತ್ತೋ. ಆಮೇಲೆ ಸೇವಕರ ಇದರಲ್ಲಿ ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ರತ್ನ ತುಂಬಿದ 80 ಗಾಡಿ, 1000 ಗಾಡಿ ಭತ್ತ, 200 ಗಾಡಿ ಕಡಲೆ, 200 ಹೋರಿ ಇತ್ಯಾದಿ ಎಲ್ಲವನ್ನು ಕೊಡ್ತಾನೆ. ಪಟ್ಟಿ ಇದೆ, ಡೀಟೇಲ್ಸ್ ಇದೆ. 200,000 ನಿಮ್ಮದು ಟ್ರ್ಯಾಕ್ಟರ್ ಲೋಡ್ ಆಫ್ ಆಲ್ ಸಿಲ್ವರ್ ಜುವೆಲ್ಸ್ ಎಲ್ಲ. ಸೇವಕರಿಗೆ ಏನು ಹೇಳ್ತಾನೆ ಗೊತ್ತಾ, ಅವ್ನು ಕೆಲಸ ಮಾಡಿಕೊಂಡೆ, ನಾನು ಇರಲ್ಲ, ಲಕ್ಷ್ಮಣನೂ ಇರಲ್ಲ, ಈ ಅರಮನೆ ಇನ್ಮೇಲೆ ನಿಮಗೆ. ತನ್ನ ಸೇವಕರಿಗೆ ತನ್ನ ಅರಮನೆ ಕೊಡ್ತಾನೆ. ಲಕ್ಷ್ಮಣನಿಗೆ ಹೇಳ್ತಾನೆ, ನಿನ್ನ ಅರಮನೆ ನಿನ್ನ ಸೇವಕರಿಗೆ ಕೊಡು, ನನ್ನ ಸೇವಕರಿಗೆ ಕೊಡ್ತೇನೆ. ಯಾಕಂದ್ರೆ ನಾವಿನ್ನು 14 ವರ್ಷ ಇರಲಿ, ಖಾಲಿ ಇರಬಾರ್ದು. ಅವರೆಲ್ಲ ಈ ಅರಮನೆ ದಾನ ಮಾಡ್ತಾರೆ. ಈ ಅವನು ಪೂರ್ಣವಾದ ಎಲ್ಲವನ್ನೂ ದಾನ ಮಾಡ್ತಾನೆ. ಅದರಲ್ಲೇ ಇನ್ನೊಂದು ಒಬ್ಬ ತ್ರಿಜಟ ಅಂತ ಒಂದು ಕತೆ ಬರುತ್ತೆ ಈ ಸಂದರ್ಭದಲ್ಲಿ. ಏನು ಅಂತಂದರೆ, ತ್ರಿಜಟ ಒಬ್ಬ ಈ ಹಳೇ, ನೀವು ಯಾವುದೇ ನಮ್ಮ ವ್ರತಗಳನ್ನೆಲ್ಲ ಸತ್ಯನಾರಾಯಣ ಪೂಜೆ ಆಗಲಿ ಎಲ್ಲ ಮಾಡಿದ್ರೆ ಶುರುವಾಗದೇನು, ಒಬ್ಬ ಹಿಂದಿನ ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಆ ಬಡ ಬ್ರಾಹ್ಮಣನಿಂದ ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಅವ್ನು ಬಡತನ ಹೋಯ್ತು ಅಂತ ಶುರು ಮಾಡ್ತಾರಲ್ಲ. ಹಂಗೆ ಇವನು ತ್ರಿಜಟ ಭಾಳ ಬಡತನದ ಒಬ್ಬ ಬ್ರಾಹ್ಮಣ. ಅವನಿಗೆ ಸಾಕಷ್ಟು ಜನ ಮಕ್ಕಳಂತೆ, ವಯಸ್ಸಾಗ್ಬಿಟ್ಟಿದೆ. ಪತ್ನಿ ಕಿರಿಯವಾದ ಮಹಿಳೆಯನ್ನು ಮದುವೆ ಆಗಿರ್ತಾನೆ. ಇವನಿಗೆ ವಯಸ್ಸಾಗ್ಬಿಟ್ಟಿದೆ. ಆದರೆ ಅನುಷ್ಠಾನ ಚೆನ್ನಾಗಿರೋದ್ರಿಂದ ಮುಖದಲ್ಲಿ ತೇಜಸ್ಸಿದೆ. ಆದರೆ ಕರ್ಮ ಚೆನ್ನಾಗಿರೋಲ್ಲ, ಆದ್ದರಿಂದ ಅವನ ಕೈಲಿ ಹಣಕಾಸಿಲ್ಲ, ಸಂಸಾರ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಭಾಳ ಬಡತನ. ಅವಳಿಗೆ ಹೇಳ್ತಾಳೆ, ಇವತ್ತಾನೆ ಸುದ್ದಿ ಬಂತು, ರಾಮ ರಾಶಿ ರಾಶಿ ಚಿನ್ನದ ಕೊಡ್ತಾನೆ, ನಮಗೂ ಒಂಚೂರು ತೊಗೊಂಬಪ್ಪ, ನಮ್ಮ ಬಡತನ ಹೋಗ್ತದೆ. ಆಗ ತ್ರಿಜಟ ಬರ್ತಾನೆ, ರಾಮನನ್ನು ಹುಡ್ಕೊಂಡು ಬರ್ತಾನೆ, ಅರಮನೆ ಹತ್ರ ಬರ್ತಾನೆ. ಅವನ್ನ ಅಲ್ಲಿ ಬ್ರಾಹ್ಮಣರು, ಗುರುಗಳು ಇವ್ರಿಗೆ ಯಾರಿಗೂ ಅಡೆತಡೆ ಇಲ್ಲ. ಯಾರು ಬೇಕಾದ್ರು ರಾಮನಿಗೆ ಸೇವಕರು ಇದು ಮಾಡಲ್ಲ. 5 ಬಾಗಿಲುಗಳನ್ನು ದಾಟಿ ಕೊನೆಗೆ 6ನೇ ಬಾಗಿಲಲ್ಲಿ ರಾಮಚಂದ್ರ ನಿಂತಿರ್ತಾನೆ. ಅವ್ನು ಹೇಳ್ತಾನೆ, ನೋಡು ನಾನು ತುಂಬ ಬಡತನದಲ್ಲಿದ್ದೇನೆ, ನನಗೆ ನೀನು ದಾನ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ನೀ ದಾನ ನನಗೂ ಕೊಡಬೇಕು ಅಂತ.
ರಾಮಚಂದ್ರ ಕೇಳ್ತಾನೆ, ನಿನಗೇನು ಬೇಕು, ನೀನೇನು ಕೊಡ್ತೇ ಕೊಡು ಅಂತ. ರಾಮಚಂದ್ರ ಏನು ಮಾಡ್ತಾನೆ, ಅವನು ಸರಯೂ ನದಿ ಹತ್ರ ಕರ್ಕೊಂಬರ್ತಾನಂತೆ. ಸರಯೂ ನದಿ ಹತ್ರ ಕರ್ಕೊಂಬಂದು ಹೇಳ್ತಾನೆ, ಅವ್ನು ಕೋಲ್ ಕೊಡ್ತಾನೆ. ನೋಡು, ಸರಯೂ ನದಿ ಆ ಕಡೆ 1,000 ಗೋವುಗಳಿದೆ, ನೀನು ಇಲ್ಲಿಂದ ಕೋಲ್ ಎಸಿ, ಅದು ನದಿ ದಾಟಿ ಹೋಗಿ ಎಷ್ಟು ದೂರ ಹೋಗಿ ಬೀಳುತ್ತೋ ಅಷ್ಟು ಗೋವುಗಳು ನಿನಗೆ ಅಂತ. ಅದಕ್ಕೆ ವಾಲ್ಮೀಕಿಗಳು ಚೆನ್ನಾಗಿ ಬರೀತಾರೆ. ಏನು ಬರೀತಾರೆ ಅಂತಂದರೆ, ಅವನ ಬಟ್ಟೆ ಎಲ್ಲ ಹರಿದೋಗಿರ್ತಂತೆ, ಸ್ವಲ್ಪ ಜೋರಾಗಿ ಆಡಿದ್ರೆ ಬಟ್ಟೆ ಹಾರೋಗ್ಬಿಡುತ್ತೆ. ಅದಕ್ಕೆ ಅವನು ಏನ್ಮಾಡ್ತಾ ಎಲ್ಲ ಗಂಟು ಕಟ್ತಾನಂತೆ. ಫಸ್ಟು ಅವನು ಹರಿದಿದ್ದ ಬಟ್ಟೆಗಳಿಗೆ ಗಂಟು ಕಟ್ಕೊಂಡು ಇನ್ನು ಮಿಕ್ಕಿದ್ದು ಒಂದು ಸೊಂಟ ಕಟ್ಟು ಜೋರಾಗಿ ಕೋಲ್ ಎಸಿತಾನೆ. ಅದು ಸರಿಯೂ ನದಿ ಆ ದಡಕ್ಕೆ ಹೋಗಿ ಒಂದು ಹಸು ಯಾವುದೋ ಒಂದು ಜಾಗಕ್ಕೆ ಬಿಡುತ್ತೆ. ರಾಮಚಂದ್ರ ಹೇಳ್ತಾನೆ, ನೋಡು ಅಲ್ಲಿವರೆಗೆ ಎಲ್ಲಿ ಬಿತ್ತು ಅದೆಲ್ಲ ಹಸು ನಿನಗೆ, ತೊಗೊಂಡು ನಾನೇ ಕಳಿಸ್ಕೊಡ್ತೀನಿ. ಆಮೇಲೆ ಬ್ರಾಹ್ಮಣಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ತಮಾಷೆ ಮಾಡಿದ್ದು, ನೀ ಥರ ಎಲ್ಲ ನಾನು ಷರತ್ತೆಲ್ಲ ಹಾಕೋದಿಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗು, ನೀನು ಅಷ್ಟನ್ನು ನಾನು ಕೊಡ್ತೇನೆ ಅಂತ. ವಾಲ್ಮೀಕಿಗಳಿಗೆ ಯಾಕೆ ಕಥೆ ತರಬೇಕಾಗಿತ್ತು, ಇದನ್ನು ಯಾಕೆ ಹೇಳಬೇಕಾಗಿತ್ತು, ತ್ರಿಜಟನ ಸಂದರ್ಭವನ್ನೇ ಯಾಕೆ ಎತ್ತಿ ಹೇಳ್ತಾ ಇದ್ದಾರೆ. ಇದೊಂದು ಪ್ರಸಂಗವನ್ನು ವರ್ಣನೆ ಮಾಡೋ ಅವಶ್ಯಕತೆ ಏನಿತ್ತು. ರಾಮ ಬಿಡಬೇಕಾದ್ರೆ ಕೂಡ ಚಿಂತೆಯಿಂದ ಖುಷಿಯಿಂದ ಬಿಟ್ಟು ಹೋಗ್ತಾ ಇದ್ದಾನೆ. ಯಾರಾದರೂ ಖುಷಿಯಿಂದ ಬಿಡಲಿಕ್ಕಾಗ್ತದ? ಅದಕ್ಕೆ ರಾಮನ ಮನಸ್ಸಿನ ವಿಚಾರವನ್ನು ಹೇಳೋದು ಹೇಗೆ, ಒಂದು ಘಟನೆ ಕೊಡೋದು. ಹೌ ಟು ಎಕ್ಸ್ಪ್ಲೈನ್ ದ ಮೈಂಡ್, ದೇ ವಿಲ್ ಎಕ್ಸ್ಪ್ಲೈನ್ ಥ್ರೂ ಅನೆಕ್ಡೋಟ್. ಒಂದು ಘಟನೆ ಇದು, ತ್ರಿಜಟ ಬಂದ, ಹೀಗೆ ಅವನು ಆಮೇಲೆ ಹೇಳ್ತಾನೆ, ನಾನು ನಿಂಗೆ ತಮಾಷೆ ಮಾಡಿದ್ದು ಕೊಡೋ, ನಾನು ಯಾಕೆ ನೀನು ಪರೀಕ್ಷೆ ಮಾಡಲಿ, ನನಗೆ ಗೊತ್ತು ನಾನು ಬ್ರಾಹ್ಮಣರು ಗುರುಗಳಿಗೆ ಭಾಳ ನನಗೆ ಗೌರವ ಇದೆ, ಅದರಿಂದ ನಿನ್ನೆ ಹೀಗೆಲ್ಲ ನಾನು ಪರೀಕ್ಷೆ ಮಾಡಬಾರ್ದು, ಅದರಿಂದ ನೀನು ಚಿಂತಿಸ್ಬೇಡ, ನೀನು ತಗೊಂಡು ಹೋಗು ಅಂತ ಹೇಳೋ ಸಂದರ್ಭದಲ್ಲಿ ಅವನು ಕಾಡಿಗೆ ಹೋಗ್ಬೇಕಾದ್ರೂ ಕೂಡ ರಾಮಚಂದ್ರನ ಮನಸ್ಥಿತಿ ಹೇಗಿತ್ತು ಅಂತಂದರೆ, ಅವನು ನಿಶ್ಚಿಂತನಾಗಿ ಕಾಡಿಗೆ ಪೂರ್ಣ ಇಚ್ಛೆಯಿಂದ, ಮನಸ್ಸಿನಲ್ಲಿ ಯಾವ ಈರ್ಷೆ, ಕ್ರೋಧ ಮತ್ತು ಅಟ್ಯಾಚ್ಮೆಂಟ್ ಯಾವುದೂ ಇಲ್ಲದೆ ಅನಾಸಕ್ತನಾಗಿ ಹೊರಲಿಕ್ಕೆ ಸಿದ್ಧನಾಗಿದ್ದಾನೆ ರಾಮನ ಮನಸ್ಸು ಅಂತ ಹೇಳಲಿಕ್ಕೆ ಈ ವಾಲ್ಮೀಕಿಗಳು ಈ ತ್ರಿಜಟನ ಘಟನೆಯನ್ನು ತಂದು ಇಟ್ಟು ಹೇಳ್ತಾರೆ. ಇದಾದ ಮೇಲೆ ಈಗ ರಾಮಚಂದ್ರನು ಪೂರ್ಣವಾಗಿ ದಾನ ಮಾಡ್ದ, ಸೀತೆಯು ಎಲ್ಲವನ್ನೂ ದಾನ ಮಾಡಿಬಿಟ್ಲು, ಈಗೇನು ಉಳಿದಿಲ್ಲ ಈಗ ಅವರ ಅರಮನೆಯಲ್ಲಿ. ಅವನು ಅಲ್ಲಿ ಹೇಳ್ತಾರೆ, ಇದನ್ನು ಹೇಳ್ಬೇಕಾದ್ರೆ ಸೀತೆಗೆ ಹೇಳ್ಬೇಕಾದ್ರೆ ಹಿಂದೆ ಒಂಚೂರು ಹೇಳ್ತಾನೆ ಅವನು, ಏನೋ ನೋಡು, ಈಗ ನಾವಿಲ್ಲಿದ್ದಾಗ ನಮಗೆ ಹೇರ್ ಕಟಿಂಗ್ ಮಾಡೋಕ್ಕೆಲ್ಲ ಇರ್ತಾರೆ, ಕಾಡಿನಿಂದ ಯಾರು ಜಟೆ ಬಿಡಬೇಕಾಗುತ್ತಮ್ಮ, ಅವನು ಅದನ್ನೂ ಹೇಳ್ತಾನೆ, ಪೂರ್ಣ ಜಟೆ ಬಿಡಬೇಕು, ಏನು ಅದ್ಭುತವಾದ ಬಟ್ಟೆ ಗಿಟ್ಟೆ ಏನೋ ತೊಗೊಂಡ್ತೇನೋ ಅದು ಇಲ್ಲ, ನೀನು ನಾರ್ಮುಡಿ ಮುಟ್ಟಿರಬೇಕು. ಆ್ಯಕ್ಚುಲಿ ದಶರಥ ಒಂದು ಮಾತು ಹೇಳ್ತಾನೆ ಸುಮಂತ್ರ, ನೋಡೋ ಹೆಂಗೂ ಇದೆ, ಇದಾದ ನೆಕ್ಸ್ಟು ನೋಡು ಅವರೆಲ್ಲ ಹೊರಟ್ಬಿಡ್ತಾಳೆ, ಸೀತೆಗೆ ಏನೋ ತೊಂದರೆ ಆಗದಲ್ಲಿ ಒಂದು ರಥದಲ್ಲಿ 14 ವರ್ಷಕ್ಕೆ ಎಷ್ಟು ಸೀರೆ ಬೇಕೋ ಅಷ್ಟು ಜೊತೆ ಕೊಟ್ಕೊಂಡು ಬಿಡುತ್ತ. ಇವನು ರಾಮ ಅಂತೂ ಹೋಗ್ತಾನೆ ಬಿಡು, ಏನೇನು ಮಾಡೋಕ್ಕಾಗಲ್ಲ, ಅವಳ ಕೈಗೆ ಹೇಳ್ಬಿಟ್ಟು. ಅದು ಸೀತೆಗೆ ಅವಳು ಹೋಗೋದು, ಲಕ್ಷ್ಮಣ ಹೋಗೋಕೆ ಕುಂತಿದ್ದಾಳೆ, ಅದಕ್ಕೆ ಅವಳಿಗೆ ಏನು ಉಡುಗೊರೆ ಬೇಕು, ಉಡುಗೆ ಕೊಡೋಕ್ಕೆ ಏನು ಸೀರೆ ಬೇಕೋ ಅಷ್ಟನ್ನು ನೀನು ಸುಮಂತನಿಗೆ ಹೇಳಿ, ಸುಮಂತನಿಗೆ ನೀನು ಕೊಟ್ಟು ಬರ್ತೀಯ ಅಂತ. ಕೈಗೆ ಅದಕ್ಕೆಲ್ಲ ಹೇಳ್ತಾರೆ, ಹಾಗೆಲ್ಲ ಹೋದರೆ ಅದೆಲ್ಲ ವನವಾಸ ಆಗಲ್ಲ, ನಿಜವಾಗ್ಲೂ ವನವಾಸ ಮಾಡಿದ್ರೆ ಮಾತ್ರ ಬಿಟ್ಕೊಡೋದು ಅಂತ ಆಟ ಹೇಳ್ತಾಳೆ ಅವಳು ಮುಂದೆ. ಸೊ ಈಗ ಸೀತೆಯ ಪ್ರಸಂಗ ಮುಗಿಸಿದ್ದೇನೆ. ಈಗ ಅಯೋಧ್ಯ ಇಲ್ಲಿ ನೆಕ್ಸ್ಟು ಈಗ ವಾಲ್ಮೀಕಿಗಳು ರಾಮನ ವ್ಯಕ್ತಿತ್ವಗಳನ್ನು ಪ್ರಾಣಿಯ ಮೂಲಕ, ಗಿಡಗಳ ಮೂಲಕ ವರ್ಣನೆ ಮಾಡ್ತಾರೆ. ನೌ ದ ಟೈಮ್ ಹ್ಯಾಸ್ ಕಮ್, ರಾಮ ಹ್ಯಾಸ್ ಟು ಲೀವ್ ಅಯೋಧ್ಯ. ಆಗ ಅವನು ವರ್ಣಿಸ್ತಾನೆ ರಾಮನ ವಿಯೋಗ ಅಂದರೆ ಅಯೋಧ್ಯೆಯಲ್ಲಿ ಯಾವ ವಿಯೋಗ, ಯಾಕೆ ರಾಮನಿಗೆ ಬೆಲೆ, ಈ ವಿಯೋಗವನ್ನು ವರ್ಣನೆ ಮಾಡ್ತಾರೆ. ಅದು ಭಾಳ ಅದ್ಭುತವಾಗಿದೆ. ಅದನ್ನು ಮುಂದಿನ ಶನಿವಾರ ಮುಂದುವರ್ಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.